स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते. समय सार परमागमನ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯಮಧ್ಯದೊಳಗು ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜನ ಅಧಿಕಾರದ 4ನೆಯ ಕಲಶವಿದೆ. ಸಮ್ಯಕ್ ದೃಷ್ಟೇರ್ಭವತಿ ನಿಯತಂ ಜ್ಞಾನವೈರಾಗ್ಯಶಕ್ತಿಃ ಸ್ವಂ ವಸ್ತುತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿಮುಕ್ತಾ ಯಸ್ಮಾತ್ ಜ್ಞಾತ್ವಾ ವ್ಯಭಿಕರಮಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾ ಸರ್ವತೋ ರಾಗಯೋಗಾ. ಸಮ್ಯಕ್ ದೃಷ್ಟೇ ನಿಯತಂ ಜ್ಞಾನವೈರಾಗ್ಯಶಕ್ತಿಃ ಭವತಿ. ಸಮ್ಯಕ್ ದೃಷ್ಟೇ ದ್ರವ್ಯ ರೂಪದಿಂದ ಮಿಥ್ಯಾತ್ವ ಕರ್ಮವು ಉಪಶಮವಾಗಿದೆ. ಅರೆ ಜೀವದ ದೃಷ್ಟಿ ನಿರಂತರ ನಿಮಿತ್ತದ ಮೇಲಿರುವುದರಿಂದ ಜಿನಾಗಮದಲ್ಲಿ ಕೂಡ ನಿಮಿತ್ತದ ಮುಖ್ಯತೆಯಿಂದನ ಕಥನ ಮಾಡುವುದು ಅನಿವಾರ್ಯ ಇರುವುದರಿಂದ ಕರ್ಮದ ಕಾರಣದಿಂದ ಈ ಜೀವನಿಗೆ ಯಥಾರ್ಥ ವಸ್ತುವಿನ ದರ್ಶನ ಆಗ್ತಾ ಇಲ್ಲ ಅನ್ನುವ ರೀತಿಯಿಂದನ ಇಲ್ಲಿ ಕಥನ ಮಾಡಿದ್ದಾರೆ. ದ್ರವ್ಯ ರೂಪದಿಂದ ಮಿಥ್ಯಾತ್ವ ಕರ್ಮವು ಉಪಶಮವಾಗಿದೆ. ಇಲ್ಲಿ ದ್ರವ್ಯ ರೂಪದಿಂದ ಅಂಥೇಳಿ ಹೇಳಿದ್ರೆ ದ್ರವ್ಯ ಕರ್ಮ ಅಂಥೇಳಿ ಸ್ಪಷ್ಟ ರೂಪದಿಂದ ಅರ್ಥ ಇದೆ. ಹಾಗಾದ್ರೆ ಮಿಥ್ಯಾತ್ವ ಅನ್ನೋದ ದ್ರವ್ಯ ಕರ್ಮದೊಳಗೆ 8 ಕರ್ಮಗಳಲ್ಲಿ ಮಿಥ್ಯಾತ್ವ ಅನ್ನೋದು ಎಲ್ಲಿದೆ? ಮಿಥ್ಯಾತ್ವ ಅನ್ನೋದ ಮೋಹನೀಯದೊಳಗೆ ಯಾವ ಪ್ರಮುಖ ಭೇದ ಇದೆಯೋ ದರ್ಶನ ಮೋಹನೀಯ, ಅದನ್ನೇ ಮಿಥ್ಯಾತ್ವ ಅಂಥೇಳಿ ಇಲ್ಲಿ ಸಂಬೋಧನೆ ಮಾಡಿ ಆ ದರ್ಶನ ಮೋಹನೀಯದ ಉಪಶಮ ಆಗಿದೆ. ದ್ರವ್ಯ ರೂಪದಿಂದ ನೋಡಿದರೆ, ದ್ರವ್ಯ ಕರ್ಮದ ಅಪೇಕ್ಷಾದಿಂದ ನೋಡಿದರೆ ದರ್ಶನ ಮೋಹನೀಯದ ಉಪಶಮ ಆಗಿದೆ. ದರ್ಶನ ಮೋಹನೀಯದ ಜೊತೆಯಾಗಿ ಚಾರಿತ್ರ ಮೋಹನೀಯದ ಅನಂತಾನುಬಂಧಿ ಕಷಾಯ ಚೌಕಡಿದ್ದು ಕೂಡ ಒಂದು ಸಮಯ ಸರ್ವಥಾ ಉಪಶಮ ಆಗುವುದರಿಂದ ಜೀವನಿಗೆ ಭಾವರೂಪದಿಂದ ಸಮ್ಯಕ್ತ್ವ ಭಾವರೂಪವಾಗಿ ಪರಿಣಮಿಸುವಂಥ ಕಾರ್ಯ ಆಗಿದೆ. ಜೀವ ಭಾವರೂಪದಿಂದ, ಹಾಗಾದ್ರೆ ಕಾರ್ಯ ಆಗಬೇಕಾದ್ರೆ ಒಂದು ಸಮ್ಯಕ್ ದೃಷ್ಟೇ ಅನ್ನಿಸ್ಕೊಳ್ಬೇಕಾದ್ರೆ 2 ದ್ರವ್ಯದೊಳಗೆ ಕಾರ್ಯ ಆಗಿದೆ. ಆದರೆ 2 ದ್ರವ್ಯದೊಳಗೆ ಕಾರ್ಯ ಆದ್ರೂ ಕೂಡ ಒಂದು ಕಾರ್ಯದ ಜೊತೆಗೆ ಇನ್ನೊಂದು ಕಾರ್ಯದ ಯಾವುದೇ ರೀತಿಯ ಸಂಬಂಧ ಇಲ್ಲ. ದರ್ಶನ ಮೋಹನೀಯದ ಉಪಶಮ ಆಗುವುದರಿಂದ ಆತ್ಮನಿಗೆ ಶುದ್ಧ ಸ್ವರೂಪದ ಅನುಭೂತಿ ಆಗ್ತಿದೆ ಅನ್ನುವ ಕಥನ ಇದೆ. ಆದರೆ ದರ್ಶನ ಮೋಹನೀಯದ ಉಪಶಮವಾಗುವ ರೂಪದ ಕಾರ್ಯಕ್ಕ ಜೀವನಿಗೆ ಸಮ್ಯಕ್ ರೂಪದಿಂದ ಪದಾರ್ಥಗಳ ಅವಲೋಕನೆ ಆಗುವ ಅಥವಾ ಮಾಡುವ ಕಾರ್ಯಕ್ಕ ಯಾವ ಸಂಬಂಧನೂ ಇಲ್ಲ. ಅದ ತನ್ನಲ್ಲೇ ತಾನ ದ್ರವ್ಯ ಕ್ಷೇತ್ರ ಕಾಲ ಭಾವರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅದರ ಷಟ್ಕಾರಕಗಳ ಅದರಲ್ಲೇ ಇದ್ದಾವೆ. ಯಾವುದ ದರ್ಶನ ಮೋಹನೀಯ ಕರ್ಮದ ಷಟ್ಕಾರಕಗಳ ಅದರಲ್ಲೇನ
ಅದು ಸ್ವಯಂ ಕರ್ತೃವಿದೆ, ಸ್ವಯಂ ಅದುವೇ ಕರ್ಮರೂಪ ಆಗ್ತಿದೆ, ಅದುವೇ ಕರಣ ಇದೆ, ಅದುವೇ ಸಂಪ್ರದಾನ ಇದೆ, ಅದುವೇ ಅಪಾದಾನ ಇದೆ, ಅದುವೇ ಅಧಿಕರಣ ಇದೆ. ಅದೇ ಪ್ರಕಾರ ಜೀವದಲ್ಲೇ ಸಮ್ಯಕ್ತೋಭಾವ ರೂಪದ ಯಾವ ಪರಿಣಮನ ಇದೆಯಲ್ಲ, ಅದರದ ಕರ್ತೃ ಸ್ವಯಂ ಅದು ಇದೆ, ಅದುವೇ ಕರ್ಮ ರೂಪದಿಂದ ಪರಿಣಮಿಸಿದೆ, ಅದಕ್ಕೆ ಕಾರಣ ರೂಪದ ಕರಣ ಅದುವೇ ಇದೆ, ಅದ ಸಂಪ್ರದಾನ ಅಪಾದಾನ ಅಧಿಕರಣ ತನ್ನ ಸಲುವಾಗಿ ತನ್ನೊಳಗಿಂದನ ತನ್ನಲ್ಲೇ ಕಾರ್ಯ ಅದು ಮಾಡ್ತಿದೆ. ಹಾಗಾದ್ರೆ ಆ ದರ್ಶನ ಮೋಹನೀಯದ ಉಪಶಮಕ್ಕ ಮತ್ತು ಆತ್ಮನ ಶುದ್ಧ ಸ್ವರೂಪದ ಪರಿಣಮನಕ್ಕ ಯಾವ ಸಂಬಂಧ ಇದೆ? ಯಾವ ಸಂಬಂಧ ಇಲ್ಲ. ಆದರೆ ಕಥನದೊಳಗ ಅದೇ ಪ್ರಕಾರ ಹೇಳಲಾಗುತ್ತದೆ. ಅದೇ ಪ್ರಕಾರ ಹೇಳುವುದು ನಿನ್ನೆನು ಹೇಳಿದ್ದಿತ್ತು. ಕಥನಕ್ಕ ನಿಮಿತ್ತದ ಅವಶ್ಯಕತೆ ಇದೆ. ನಿಮಿತ್ತ ಇಲ್ಲದ ಕಥನ ಮಾಡಲಿಕ್ಕೇನೆ ಬರುವುದಿಲ್ಲರಿ. ಕಾರ್ಯ ನಿಮಿತ್ತದಿಂದ ನಿರಪೇಕ್ಷ ಇದೆ. ಯಾವಾಗೂ ಇದು ಬಹಳ ಮುಖ್ಯವಾದಂಥ ಮಾತು ಇದೆ. ಸಂಯೋಗ ಮತ್ತು ಸ್ವಭಾವಗಳ ಮಧ್ಯದೊಳಗೆ ಭೇದದ ಜ್ಞಾನ ಆಗಬೇಕಾಯಿತು ಅಂತಂದ್ರೆ ನಿಮಿತ್ತ ಮತ್ತು ಉಪಾದಾನಗಳದ ಸ್ವತಂತ್ರ ಪರಿಣಮನ ಅತ್ಯಂತ ಸ್ಪಷ್ಟವಾಗಿ ಜ್ಞಾನದಲ್ಲಿ ತಿಳಿದು ಬರೋದು ಅವಶ್ಯಕ ಇದೆ. ಕಥನ ನಿಮಿತ್ತದಿಂದ ಆಗ್ತಿದೆ, ಕಥನಕ್ಕೆ ನಿಮಿತ್ತದ ಅವಶ್ಯಕತೆ ಇದೆ. ಸರ್ವತ್ರ ತಿಳಿಯೋದ್ರೆ ಕಥನ ನಿಮಿತ್ತದಿಂದ ಆಗ್ತಿದೆ, ಕಥನಕ್ಕೆ ನಿಮಿತ್ತದ ಅವಶ್ಯಕತೆ ಇದೆ. ಕಾರ್ಯ ನಿಮಿತ್ತದಿಂದ ನಿರಪೇಕ್ಷ ಇದೆ. ಕಾರ್ಯದ ಸಲುವಾಗಿ ನಿಮಿತ್ತದ ಅವಶ್ಯಕತೆ ಇಲ್ಲವೇ ಇಲ್ಲ. ಕಥನದ ಸಲುವಾಗಿ ನಿಮಿತ್ತದ ಅವಶ್ಯಕತೆನೇ ಇದೆ. ಹೀಗಿರುವ ವೇಳೆದೊಳಗ ಇಲ್ಲಿ ನಿಮಿತ್ತದ ಮೂಲಕ ಮೊದಲು ಕಥನ ಮಾಡಿದರು, ಆಮೇಲೆ ಕಾರ್ಯದ ಸ್ವರೂಪ ಹೇಳಿದರು. ನಿಮಿತ್ತೇನ ದ್ರವ್ಯ ರೂಪದಿಂದ ಮಿಥ್ಯಾತ್ವದ ಉಪಶಮ ಆಗೋದು ನಿಮಿತ್ತ ಇದೆ. ಆದರೆ ಅದಕ್ಕೆ ಯಾವ ಜ್ಞಾನ ಇಲ್ಲ, ಮತ್ತು ಇದರ ಜ್ಞಾನ ಆ ಕಡೆ ಕಾರ್ಯ ಮಾಡ್ತಾ ಇಲ್ಲ. ಜೀವದ ಜ್ಞಾನ ನೋಡ್ರಿ, ಜೀವ ಶುದ್ಧ ಸ್ವಭಾವ ರೂಪದಿಂದ ಪರಿಣಮನ ಮಾಡಬೇಕಾದ್ರೆ ಆ ಜೀವದ ಜ್ಞಾನ ನಿಮಿತ್ತದ ಕಡೆ ಕಾರ್ಯ ಮಾಡ್ತಿದೆ ಅಂದ್ರೆ, ಇನ್ನು ಈ ಜೀವ ಶುದ್ಧ ಸ್ವಭಾವ ರೂಪದಿಂದ ಪರಿಣಮನ ಇದ್ದಾನೆ, ನಾನು ಉಪಶಮಿತ ಆಗಬೇಕು ಅಂಥೇಳಿ ಆ ಕರ್ಮಕ್ಕೇನಾದರೂ ಜ್ಞಾನ ಇದೆ ಏನ್ರಿ? ಇಲ್ಲೇ ಸ್ಪಷ್ಟ ಆಗ್ತಿದೆ, ಒಂದರ ಜೊತೆಗೆ ಇನ್ನೊಂದರದ್ದು ಯಾವ ಪ್ರಕಾರದ ಸಂಬಂಧ ಇಲ್ಲ. ಆದರೆ ಕಥನದೊಳಗೆ ಮಿಥ್ಯಾತ್ವದ ಉಪಶಮ ಆದ ನಂತರ ಜೀವದ ಶುದ್ಧ ಸ್ವರೂಪದ ಪರಿಣಮನ ಆಯಿತು, ಸಮ್ಯಕ್ ರೂಪದ ಪರಿಣಮನ ಆಯಿತು. ಹೀಗೆ ಕಥನ ಬರೋದು. ಈ ಕಥನದೊಳಗೆ ಹಾಗೇ ತಿಳಿಬೇಕಾಗೋದು. ಹಾಗೆ ನಿಮಿತ್ತದಿಂದ ಆಗ್ತಿದೆ ಅಂತೋ ಅಥವಾ ನಿಮಿತ್ತದ ಜೊತೆಗೆ ಸಂಬಂಧ ಇಲ್ಲಂತೋ ತಿಳಿಯೋದು ಹೇಗೆ ತಿಳಿಬೇಕಾಗೋದು? ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅಂಥೇಳಿ ತಿಳಿಬೇಕು, ಅಥವಾ ನಿಮಿತ್ತದ ಜೊತೆಗೆ ಈ ಕಾರ್ಯದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ ಅಂಥೇಳಿ ತಿಳಿಬೇಕಾಗೋದಾ? ಸಂಬಂಧ ಇಲ್ಲ ಅಂಥೇಳಿನ ತಿಳಿಬೇಕಾಗೋದು. ಕಥನ ಹಾಗೇ ಬರೋದ್ರಿ. ಹೇಗೆ ಬರೋದ? ಅದು ಉಪಶಮ ಆಗುವುದರಿಂದ ಇಲ್ಲಿ ಸಮ್ಯಕ್ ರೂಪದ ಪರಿಣಮನ ಆಯಿತು ಅಂಥೇಳಿ. ಇನ್ನು ಇದಕ್ಕೆ ನಿನ್ನೆ ಕಾರಣ ಹೇಳಿದ್ದಿತ್ತು, ಕೊನೆಗೆ ವಾಕ್ಯ ಹೇಳಿದ್ದಿತ್ತು, ಜೀವ ಎಲ್ಲಿಯವರೆಗೆ ಮೋಹರಾಗ ದ್ವೇಷ ರೂಪದಿಂದ ಪರಿಣಮನ ಮಾಡ್ತಾನೋ ಅಲ್ಲಿಯವರೆಗೆ ಆ ಪರಿಣಮನಕ್ಕ ಕರ್ಮದವೇ ಕಾರಣ ಇದ್ದಾವೆ, ಕರ್ಮದ ಉದಯವೇ ಕಾರಣ ಇದೆ, ಸಂಯೋಗಗಳೇ ಕಾರಣ ಇದ್ದಾವೆ. ಜೀವ ಯಾವಾಗ ತನ್ನ ಸ್ವಭಾವದ ಸನ್ಮುಖ ಲಕ್ಷಣದ ಮೂಲಕ ಸ್ವಭಾವವನ್ನು ತಿಳಿದು ಸ್ವಭಾವದ ಸನ್ಮುಖ ಪರಿಣಮನ ಮಾಡ್ತಾನೋ ಆ ವೇಳೆದೊಳಗ ಮಧ್ಯದ ಯಾವದ ಅವಸ್ಥಾ ವಿಶೇಷ ಇದೆಯೋ ಒಂದು ಸ್ವಲ್ಪ ಲಕ್ಷ್ಯ ಇಡೋದ್ರಿ. ಮಧ್ಯದ ಯಾವ ಅವಸ್ಥಾ ವಿಶೇಷ ಇದೆಯೋ, ಮಧ್ಯದ ಯಾವದ ಅವ ಮೋಹರಾಗ ದ್ವೇಷ ರೂಪವಾಗಿ ಪರಿಣಮನ ಮಾಡ್ತಾ ಇಲ್ಲ,
ಮತ್ತು ಶುದ್ಧ ಸ್ವಭಾವ ರೂಪವಾಗಿಯೂ ಪರಿಣಮನ ಮಾಡ್ತಾ ಇಲ್ಲ. ಅದ ಮಧ್ಯದ ಯಾವ ಅವಸ್ಥೆ ಇದೆಯಲ್ಲ, ಅಲ್ಲಿ ಕಥನ ಬರ್ತಿದೆ, ಜೀವ ತನ್ನ ಸ್ವಭಾವವನ್ನು ಮರೆತಿರುವುದರಿಂದ ವಿಕಾರ ರೂಪವಾಗಿ ಪರಿಣಮನ ಮಾಡ್ತಾ ಇದ್ದಾನೆ. ಅಲ್ಲಿ ಅದು ಅತ್ಯಂತ ಅವಶ್ಯಕ ಇದೆ. ಎಲ್ಲಿಯವರೆಗೆ ಜೀವ ಮೋಹರಾಗ ದ್ವೇಷ ರೂಪದಿಂದನ ಪರಿಣಮನ ಮಾಡ್ತಾನೆ, ಅಲ್ಲಿಯವರೆಗೆ ಅಲ್ಲಿ ಕರ್ಮವೇ ಕಾರಣ ಇದೆ. ಪ್ರಬಲನ ಒಟ್ಟಿನಲ್ಲಿ ಅದು ಒಂದೇ ರೀ. ಪ್ರಬಲನ ಏಕಾಕಿ ಅದು ಒಂದೇ ಕಾರಣ ಇದೆ, ತಿಳಿತೇನ್ರಿ? ಏಕಾಕಿ ಕರ್ಮದ ಕಾರಣದಿಂದನ ಜೀವ ವಿಕಾರ ರೂಪವಾಗಿ ಪರಿಣಮನ ಮಾಡ್ತಾನ್ರಿ. ಇನ್ನು ಜೀವ ಯಾವಾಗ ಲಕ್ಷಣದ ಮೂಲಕ ಸ್ವ ಮತ್ತು ಪರದ್ರವ್ಯಗಳನ್ನು ತಿಳಿಯುವುದರಲ್ಲಿ ಅತ್ಯಂತ ಚರಮಸೀಮೆಯವರೆಗೆ ತಿಳಿಯುವುದರ ಪ್ರಯೋಜನ ಏನಿದೆ? ಸ್ವಭಾವದ ಅನುಭೂತಿ. ಹಾಗಾದರೆ ಅನುಭೂತಿಯವರೆಗೆ ತಲುಪ್ತಾ ಇದ್ದಾನಲ್ಲ, ಅವೊಂದು ಸೂಕ್ಷ್ಮ ಮಧ್ಯದ ಸಮಯ ಇದೆಯಲ್ಲ, ಅಲ್ಲಿ ಈ ಕಥನ ಬರ್ತಿದೆ. ಏನ? ಜೀವ ತನ್ನ ಸ್ವಭಾವವನ್ನು ತಾನು ತಿಳಿಯದೇ ಇರುವುದರಿಂದ ಅನಂತ ಕಾಲದವರೆಗೆ ವಿಕಾರ ರೂಪವಾಗಿ ಪರಿಣಮಿಸಿದ. ಅದು ಒಂದೇ ಸಮಯ ರೀ, ಸ್ವಲ್ಪ ಸಮಯ ಅಥವಾ ಸೂಕ್ಷ್ಮ ಸಮಯ. ಅಲ್ಲಿಂದ ನಂತರ ಏನಾಗ್ತಿದೆ? ಆ ಯಾವ ಜ್ಞಾನ ಅಥವಾ ಆ ಯಾವ ಬೋಧ ಅವನಿಗೆ ಸ್ವಯಮೇವ ಆಗ್ತಿದೆಯೋ, ಆ ಬೋಧದ ಬಲದಿಂದ ಅವನ ಸ್ವಭಾವವನ್ನು ತಿಳಿಯುವ ಕಾರ್ಯ ಆಗ್ತಿದೆ. ಆ ಕಾರ್ಯ ಆದ ನಂತರ ಏನಾಗ್ತಿದೆ? ಸ್ವಭಾವದ ಅನುಭೂತಿ ಆಗ್ತಿದೆ. ಆ ಅನುಭೂತಿ ಆದ ನಂತರ ಆ ಅನುಭೂತಿಯೊಳಗ ಯಾವುದ ನಿಮಿತ್ತ ಇದೆ ಅಥವಾ ಅನುಭೂತಿ ಆಗದೇ ಇರುವುದರಲ್ಲಿ ಯಾವುದ ನಿಮಿತ್ತ ಇತ್ತು ಅನ್ನೋದರ ಪ್ರಶ್ನೆನೇ ಬರುವುದಿಲ್ಲ. ಕಾರ್ಯ ಆಯ್ತಲ್ಲ ನೋಡ್ರಿ. ಯಾರೋ ಒಬ್ಬರ ನಮ್ಮ ಮಗನ ಸಲುವಾಗಿ ಕನ್ಯೆಯನ್ನ ಸೂಚಿಸ್ತಾರ್ರಿ. ಆ ಕನ್ಯೆ ಬೇರೆ, ಮಧ್ಯದವರು ಯಾರೋ ಸೂಚಿಸ್ತಾರ್ರಿ. ಸೂಚಿಸಿದ ನಂತರ ಅದು ಹೇಗಿದೆ, ಏನು ಓದಿದ್ದಿದೆ, ಎಲ್ಲಿ ಓದಿದ್ದಿದೆ, ಆ ಹುಡುಗಿ ತಾಯಿ ಯಾರ, ತಂದೆ ಏನು ಉದ್ಯಮ ಮಾಡ್ತಾನೆ, ಇದೆಲ್ಲ ನಡೀತಿದೆ. ಲಕ್ಷಣರೇ ಇದನ್ನು ತಿಳಿದ ನಂತರ ಮದುವೆ ಸಲುವಾಗಿ ಪೂರ್ಣ ಸಿದ್ಧತೆ ಒಪ್ಪಿಗೆ ಆಗ್ತಿದೆ ಅಲ್ಲ, ಅದು ಮಧ್ಯದ ಅವಸ್ಥೆ. ಅದರ ನಂತರ ಯಾವಾಗ ಮದುವೆ ಆಗ್ತಿದೆ ಅಲ್ಲ, ಆವಾಗ ಆ ಎಲ್ಲ ನಿಮಿತ್ತಗಳದ್ದು ಏನೂ ಪ್ರಶ್ನೆನೇ ಬರುವುದಿಲ್ಲ. ಆ ಹುಡುಗಿಯ ಜೊತೆಗೆ ನಮ್ಮ ಮಗ ಸಂತೋಷದಿಂದ ಸಂಸಾರ ಮಾಡ್ತಾ ಇರುವೆಳೆದೊಳಗ ಆ ನಿಮಿತ್ತ ಮಧ್ಯದಲ್ಲಿ ಏನೇನು ವಿಚಾರಗಳ ಅವೆಲ್ಲ ಬರ್ತವೇನ್ರಿ? ಬರುವುದೇ ಇಲ್ಲ. ಯಾಕೆ ಅಂತಂದ್ರೆ ಅವೆಲ್ಲ ವಿಚಾರದ ಪ್ರಯೋಜನ ಏನಿದೆ? ನಮ್ಮ ಮಗನ ವಿವಾಹ ಆಗಬೇಕಾಗಿದೆ. ಅದಾಯಿತು ಅಂತಂದ್ರೆ ಅವು ಯಾವುದ್ರದ್ದು ಪ್ರಾಮುಖ್ಯತೆ ಅಲ್ಲ, ಉಳಿಯುವುದೇ ಇಲ್ರಿ. ಯಾವುದೇ ರೂಪದಿಂದ ಅವು ಇವನ ವಿಕಲ್ಪದೊಳಗ ಉಳಿಯುವುದೇ ಇಲ್ಲ. ಸರಿ, ಅದೇ ಪ್ರಕಾರ ಇಲ್ಲಿ ಎಲ್ಲಿಯವರೆಗೆ ಈ ಜೀವ ಕರ್ಮದ ವಶೀಭೂತ ಅದನೋ ಅಲ್ಲಿಯವರೆಗೆ ನಿಸ್ಸಂದೇಹವಾಗಿ ವಿಕಾರ ರೂಪದಿಂದ ನಾವು ಪರಿಣಮನ ಮಾಡೋದು. ಇನ್ನು ಇದನ್ನು ವಿರುದ್ಧ ರೂಪವಾಗಿ ಹೇಳಿದರೆ ಜ್ಞಾನ ಸ್ವಭಾವಿಯಾದಂಥ ಜೀವ, ಅರೂಪಿ ಚೈತನ್ಯ ಪದಾರ್ಥನಾದಂಥ ಜೀವ ರಾಗದ್ವೇಷ ರೂಪ ಯಾಕಾದ? ಅರೆ, ಕರ್ಮದ ವಶ ಆಗುವುದರಿಂದ, ಕರ್ಮದ ಕಾರಣದಿಂದನ ಜ್ಞಾನ ಸ್ವಭಾವಿಯಾದಂಥ ಜೀವ ರಾಗದ್ವೇಷ ರೂಪ ಆಗ್ತಾ ಇದ್ದಾನೆ. ಹಾಗಾದ್ರೆ ಕರ್ಮದ ನಾಶ ಆದ ಮೇಲೆ ಅವ ರಾಗದ್ವೇಷ ರೂಪ ಆಗುವುದಿಲ್ಲ ಅಲ್ಲೇನ? ಇಲ್ಲ. ಅವ ರಾಗದ್ವೇಷ ಆಗುವುದನ್ನು ಬಿಟ್ಟ ನಂತರ ಕರ್ಮದ ನಾಶ ಆಗುವುದಿಲ್ಲ. ಎಷ್ಟು ವಿಶಿಷ್ಟ ಕಥನಿದೆ ನೋಡ್ರಿ. ರಾಗದ್ವೇಷ ರೂಪದಿಂದ ಪರಿಣಮನ ಮಾಡುವುದಕ್ಕ ಕರ್ಮ ಕಾರಣ ಇದೆ. ಆದರೆ ಕರ್ಮ ಸ್ವಯಮೇವ ನಾಶ ಆಗಿ ಇವ ರಾಗದ್ವೇಷದಿಂದ ರಹಿತ ಆಗೋದ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ. ಹಾಗಾದರೆ ಇವ ಸ್ವಯಮೇವ ರಾಗದ್ವೇಷದ ಸ್ವಭಾವವನ್ನು ತಿಳಿತಾನೆ, ತನ್ನ ನೈಜ ಸ್ವಭಾವವನ್ನು ತಿಳಿತಾನೆ. ಅರೆ ನಾನೇ ನನ್ನ ನಿಜ ಸ್ವಭಾವವನ್ನು ತಿಳಿಯದೇ ಇರುವ ಕಾರಣದಿಂದ ಇದುವರೆಗೆ ವಿಕಾರ ರೂಪದಿಂದ ಪರಿಣಮನ ಮಾಡಿದೆ, ಕರ್ಮದ ಪರವಶನಾದೆ, ಗತಿಗಳಲ್ಲಿ ಪರಿಭ್ರಮಣ ಮಾಡಿದೆ. ಇದೆಲ್ಲ ಅವನಿಗೆ ಬೋಧ ಆಗಿ ಆ ಸತ್ಯದ ಸ್ವೀಕಾರ ಆದ ನಂತರ
ಯಾವಾಗ ಅವ ಜ್ಞಾತಾ ಸ್ವಭಾವದ ಅರೂಪಿ ಚೈತನ್ಯಾನಂದ ಸ್ವಭಾವದ ಸ್ವೀಕಾರ ಶ್ರದ್ಧಾ ಪ್ರತೀತಿಯ ಮೂಲಕ ಪರಮ ಪುರುಷಾರ್ಥದಿಂದ ಅನುಭೂತಿ ಪಡಿತನೋ ಆ ಸಮಯದಿಂದ ಅವನ ಕರ್ಮದ ಪರವಶತೆ ಬಿಟ್ಟು ಹೋಗ್ತಿದೆ. ಕರ್ಮದ ಪರವಶತೆ, ಅದೇ ಕರ್ಮದ ಪರವಶತೆ ಕರ್ಮದ ಕಾರಣದಿಂದ ಇರಲಿಲ್ಲ, ಇವನ ಕಾರಣದಿಂದನೇ ಇರ್ತಾರೆ. ಕರ್ಮದ ವಶೀಭೂತ ಆಗ್ಲಿಕ್ಕೆ ಕರ್ಮ ಕಾರಣ ಅಥವಾ ಇವನೇ ಕಾರಣರೇ, ಇವನೇ ಕಾರಣ. ಆವಾಗ ಅಲ್ಲಿ ಕಥನ ಇದು ಅನ್ವಯಿಸ್ತಿದ್ದೀರಿ. ಹಾಗಾದ್ರೆ ಇವನೇ ಕಾರಣ ಇದ್ದ, ಇವ ಆ ಕಾರಣವನ್ನ ತಾನಾಗಿ ಛೇದಿಸಿದ ನಂತರ, ನಷ್ಟ ಮಾಡಿದ ನಂತರ ಕರ್ಮ ಎಷ್ಟು ದಿವಸ ಸತ್ತಾದೊಳಗೆ ಯಾವ ರೂಪದಿಂದ ಇರುವುದಿದೆಯೋ, ಯಾವ ಸಮಯದೊಳಗೆ ಯಾವ ನಿಮಿತ್ತದ ಮೂಲಕ ಅದು ಅಕರ್ಮ ರೂಪ ಆಗುವುದಿದೆಯೋ ಅದು ಸ್ವಯಮೇವಾಗ್ತಿದೆ. ಇಲ್ಲೇನು ಸಿದ್ಧ ಆಗ್ತಿದೆ, ಇಲ್ಲಿ ಸಿದ್ಧ ಆಗ್ತಿದೆ. ಎರಡೂ ಮಾತು ಸಿದ್ಧ ಮಾಡ್ತಾ ಇದ್ದೇನ್ರಿ. ಕರ್ಮದ ಕಾರಣದಿಂದನ ಜೀವನಿಗೆ ವಿಕಾರ ಆಗ್ತಿದೆ ಅನ್ನುವ ಮಾತಿಗೆ ಕೂಡ ಸತ್ಯತೆ ಉಳಿಲಿಲ್ಲ. ಯಾಕೆ ಅಂತಂದ್ರೆ ಯಾವಾಗ ಜೀವ ತಾನೇ ಕರ್ಮದ ಜೊತೆಗೆ ಒಂದಾಗ್ತಾ ಇದ್ದಾನೆ ಅನ್ನೋದು ತಿಳಿದು ಬಂತೋ ಆವಾಗ ಕರ್ಮದ ಮುಖ್ಯತೆ ಉಳಿಲಿಲ್ಲ. ಒಂದು ಮಾತು. ಇನ್ನು ಅದೇ ಮಾತಿಂದ ಇಲ್ಲಿ ಸಿದ್ಧಿ ಆಗ್ತಿದೆ. ಅವನು ತನ್ನನ್ನು ತಾನು ತಿಳಿದ ನಂತರ ಕೂಡ ಕರ್ಮ ಸ್ವಯಮೇವ ಅದೇ ಕ್ಷಣದಲ್ಲಿ ಪಲಾಯನ ಮಾಡಲಿಲ್ಲಲ್ಲ. ಅಂದ್ರೆ ಕರ್ಮದ ಕಾರಣದಿಂದ ಕರ್ಮ ಇದೆ, ಜೀವದ ಕಾರಣದಿಂದ ಜೀವ ಇದ್ದಾನೆ. ಜೀವದ ವಿಕಾರಕ್ಕ ಕರ್ಮಗಳೇ ಕಾರಣ ಇದ್ದಾವೆ ಅನ್ನೋದ ನಿಮಿತ್ತದ ಕಥನೆ ಇದೆ. ಜೀವ ತನ್ನನ್ನ ತಾನು ತಿಳಿದ ನಂತರ ಕರ್ಮ ಸ್ವಯಮೇವ ಹೊರಟು ಹೋಗ್ತವೆ ಅನ್ನೋದು ಕೂಡ ನಿಮಿತ್ತದ ಕಥನೆ. ಯಾಕೆ ಅಂತಂದ್ರೆ ಅವನು ತಿಳಿದ ಮೇಲೆ ಆ ಕ್ಷಣಕ್ಕೆ ಪಲಾಯನ ಮಾಡ್ತಿದ್ದು ಅಂತಂದ್ರೆ ಜೀವ ತಿಳಿಯದೇ ಇರುವುದರಿಂದ ಅವನು ಪರವಶ ಆಗಿದ್ದಾನೆ ಅಂಥೇಳಿ ಹೇಳೋದು. ಅರ್ಥಾತ್ ಎಲ್ಲ ಪ್ರಕಾರದ ಕಥನಗಳ ಬಸ್ ನಿಮಿತ್ತ ಸಾಪೇಕ್ಷಿದಾವೆ. ಕಾರ್ಯದ ಸಲುವಾಗಿ ಪ್ರೇರಣೆ ನೀಡುವಂಥವಿದಾವೆ, ಆದರೆ ಕಾರ್ಯವನ್ನ ಮಾಡಿಸಿಕೊಡುವಂಥವು ಯಾವುವು ಕಥನ ಇಲ್ಲ. ಕಾರ್ಯದ ಸಲುವಾಗಿ ಪ್ರೇರಣೆ ಕೊಡುವಂಥವಿದಾವೆ. ಕರ್ಮದ ಕಾರಣದಿಂದನ ಜ್ಞಾತಾ ಸ್ವಭಾವಿಯಾದಂಥ ಜೀವನಿಗೆ ವಿಕಾರ ಆಗ್ತಾ ಇದ್ದಾವೆ. ಇದು ಹೇಳಿದ ನಂತರ ಪ್ರೇರಣೆ ಯಾವುದರದ್ದಿದೆ ರೀ? ಯಾವುದರದ್ದಿದೆ? ಕರ್ಮವನ್ನ ಬಲವಂತ ಅಂಥೇಳಿ ತಿಳಿಯುವುದರದ ಇದೆಯೋ ಅಥವಾ ಜ್ಞಾನ ಸ್ವಭಾವಿಯಾದಂಥ ಜೀವನಿಗೆ ಕರ್ಮದ ಕಾರಣದಿಂದ ವಿಕಾರ ಆಗ್ತಾ ಇದ್ದಾವೆ ಅನ್ನುವ ಈ ವಾಕ್ಯದೊಳಗ ಪ್ರೇರಣೆ ಯಾವುದರದಿದೆ? ಜ್ಞಾನ ಸ್ವಭಾವಿಯಾದಂಥ ಜೀವನಿಗೆ ಕರ್ಮದ ಕಾರಣದಿಂದನ ವಿಕಾರ ಆಗ್ತಾ ಇದ್ದಾವೆ. ಈ ವಾಕ್ಯದೊಳಗ ಜೀವನಿಗೆ ಯಾವ ಬೋಧ ನೀಡಿದರೆ? ಜೀವ ಜ್ಞಾನ ಸ್ವಭಾವಿ ಇದ್ದಾನೆ. ಅದು ನೋಡ್ರಿ, ಸ್ವಲ್ಪ ಅದರದ ಧ್ವನಿ ಮಂದ ಇದ್ರೂ ಕೂಡ, ಇದರದ ಧ್ವನಿ ತೀವ್ರ ಇದ್ರೂ ಕೂಡ ಕರ್ಮದ ಕಾರಣದಿಂದ ವಿಕಾರ ಆಗ್ತಾ ಇದ್ದಾವೆ. ಇದರದ ಧ್ವನಿ ತೀವ್ರ ಇದ್ರೂ ಕೂಡ ಅಲ್ಲಿ ಅದನ್ನು ಸೂಚನೆ ಮಾಡುವುದಿದೆ, ಪ್ರೇರಣೆ ನೀಡುವುದಿದೆ. ಜ್ಞಾನ ಸ್ವಭಾವಿಯಾದಂಥ ರೂಪಿ ತ್ರಿಕಾಲ ಆನಂದ ಸ್ವಭಾವಿಯಾದಂಥ ಜೀವನಿಗೆ ಒಂದು ಕರ್ಮದ ಕಾರಣದಿಂದನ ವಿಕಾರಗಳ ಆಗ್ತಾ ಇದ್ದಾವೆ. ಈ ವಾಕ್ಯದೊಳಗ ಇಲ್ಲಿ ಮಂದ ಯಾವುದಿದೆ ರೀ? ಜ್ಞಾನ ಸ್ವಭಾವಿಯಾದಂಥ ಚೈತನ್ಯ ಸ್ವಭಾವಿ ತ್ರಿಕಾಲ ಆನಂದ ಸ್ವಭಾವಿ ಜೀವ ಅನ್ನುವುದ ಮಂದ ಧ್ವನಿ ಇದ್ರೂ ಕೂಡ ಪ್ರೇರಣೆ ಅದರ ಕಡೆಗೆ ಈ ಜೀವದ ಲಕ್ಷ್ಯವನ್ನ ಆಕರ್ಷಿತ ಮಾಡುವುದಿದೆ. ಕರ್ಮದ ಕಾರಣದಿಂದ ಜೀವನಿಗೆ ವಿಕಾರ ಆಗ್ತಾ ಇದ್ದಾವೆ ಅಂಥೇಳಿ ಹೇಳುವುದರಲ್ಲಿ ಕೂಡ ಕರ್ಮದ ಬಲವಂತತೆಯನ್ನು ತೋರಿಸುವುದಿಲ್ಲ. ತಿಳಿತೇನ್ರಿ? ಕಾರ್ಯಂತೂ ಇದುವರೆಗೆ ಅದರ ಕಾರಣದಿಂದನೇ ಆಗಿದೆ, ಅದರಲ್ಲಿ ಯಾವ ಪ್ರಕಾರದ ಸಂದೇಹ ಇಲ್ಲ. ಆದರೆ ಈ ಎಲ್ಲಿ ಪ್ರಥಮದ ವಾಕ್ಯ ಇದೆಯೋ ಕರ್ಮದ ಕಾರಣದಿಂದನ ಈ ಜೀವನಿಗೆ ಮೂರು ಕಾಲದಲ್ಲೂ ಆನಂದ ಮತ್ತು ಜ್ಞಾನ ಸ್ವಭಾವಿಯಾದಂಥ ಜೀವನಿಗೆ ವಿಕಾರ ರೂಪದಿಂದ ಪರಿಣಮಿಸಬೇಕಾಗಿ ಬಂದಿದೆ
ಅನ್ನುವ ಒಂದು ದೀರ್ಘ ವಾಕ್ಯದೊಳಗ ಮೂರು ವಿಷಯ ಇದ್ರೂ ಕೂಡ ವಿಕಾರ ರೂಪವಾಗಿ ಪರಿಣಮಿಸಬೇಕಾಗಿ ಬಂದಿದೆ ಅನ್ನುವ ಪರವಶತೆ, ಕರ್ಮದ ಕಾರಣ ಅಂಥೇಳಿ ಹೇಳುವ ಬಲಿಷ್ಠತೆ, ಇವು ಎರಡೂದರ ಕಡೆಗೆ ಲಕ್ಷ್ಯ ಆಕರ್ಷಿತ ಮಾಡುವುದ ಅಭಿಪ್ರಾಯ ಜ್ಞಾನಿಗಳಿಗೆ ಇಲ್ಲ. ಅದರ ಲಕ್ಷ್ಯ ಯಾವುದರ ಕಡೆಗೆ ಆಕರ್ಷಿತ ಮಾಡುವುದಿದೆ? ಅರೆ ಆ ಹುಡುಗಿ ಸಭ್ಯ ಭಾಳ, ಆದರೆ ಈ ಪ್ರಕಾರದ ಪರಿಸ್ಥಿತಿಯ ಒತ್ತಡದಿಂದ ಈ ರೀತಿ ವರ್ತಿಸ್ತಾ ಇದ್ದಾಳೆ ಅಂಥೇಳಿ ಹೇಳಿದ ನಂತರ ಒತ್ತಡದ ಕಡೆ ಮುಖ್ಯ ಗಮನ ಕೊಡೋದೋ ಅಥವಾ ವರ್ತನೆಯ ಕಡೆಗೆ ಗಮನ ಕೊಡೋದೋ ಅಥವಾ ಸಭ್ಯ ಸ್ವಭಾವದ ಕಡೆಗೆ ಗಮನ? ವಿಚಾರ ಮಾಡ್ರಿ. ಮೂರು ಮಾತಾದವ್ರಲ್ಲ. ಅರೆ ಸ್ವಭಾವತಃ ಆ ಹುಡುಗಿ ಸೌಮ್ಯ ಬಹಳ, ಅದರ ಪರಿಸ್ಥಿತಿಯ ಒತ್ತಡದಿಂದ ಈ ರೀತಿ ವರ್ತಿಸ್ತಾ ಇದ್ದಾಳೆ, ಹಾಗೆ ವಾದ ಹಾಕ್ತಾ ಇದ್ದಾಳೆ, ಈ ಪ್ರಕಾರ ಕಠೋರ ವಚನ ಆಡ್ತಾ ಇದ್ದಾಳೆ. ಹೀಗೆ ಹೇಳಿದ ನಂತರ ಹೀಗೆ ಹೇಳುವಂತವನ ಅಭಿಪ್ರಾಯ ಪರಿಸ್ಥಿತಿಯ ಒತ್ತಡವನ್ನು ತಿಳಿಸಿಕೊಡುವುದಿದೆಯೋ, ವರ್ತಮಾನದಲ್ಲಿ ವರ್ತಿಸ್ತಾ ಇರುವಂತಹ ವರ್ತನೆಯನ್ನು ಮುಖ್ಯ ಮಾಡೋದಿದೆಯೋ, ಅಥವಾ ಸಭ್ಯ ಸ್ವಭಾವವನ್ನು ಹೇಳೋದಿದೆ? ಸ್ವಭಾವವನ್ನು ಹೇಳೋದಿದೆ ರೀ. ಲಕ್ಷ್ಯ ಯಾವುದರ ಕಡೆಗೆ? ಆ ಸ್ವಭಾವದ ಕಡೆಗೆ. ಸರಿ. ಅದೇ ಪ್ರಕಾರ ತ್ರಿಕಾಲ ಜ್ಞಾನ ದರ್ಶನ ಸ್ವಭಾವಿ ಆನಂದದ ನಿಧಾನನಾದಂಥ ಜೀವ ಕರ್ಮದ ಪರವಶತೆಯ ಕಾರಣ ಈ ಪ್ರಕಾರ ವಿಕಾರ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ. ಅದರಲ್ಲಿ ವಿಕಾರ ರೂಪದ ಪರಿಣಮನದ ಕಡೆಗಂತೂ ಲಕ್ಷಣ ಕೊಡೋದಿಲ್ಲ. ಮತ್ತು ಅದರ ಕರ್ಮದ ಉದಯ ಅಂತ ಹೇಳಿ ಹೇಳಿದ ಅದಂತೂ ಪರದ್ರವ್ಯ ಇದೆ. ಇಲ್ಲಿ ಎರಡೂ ನಿರರ್ಥಕ ಹೇಗಾದವು? ಇದು ಪರಿಣಮನ ಸಮಯವರ್ತಿ ಇದೆ, ಸ್ವಭಾವಲ್ಲ. ಮತ್ತು ಅದ ಪರದ್ರವ್ಯ ಇದೆ, ಯಾವುದ? ಕರ್ಮ. ಹಾಗಾದರೆ ಲಕ್ಷ್ಯ ಯಾವುದರ ಕಡೆಗೆ? ಜ್ಞಾನ ದರ್ಶನ, ತ್ರಿಕಾಲ ಜ್ಞಾನ ದರ್ಶನ ಸ್ವಭಾವ. ಬಹಳ ಅದ್ಭುತ ಮಾತಿದ್ದೀರಿ. ನಿನ್ನೆ ಇತ್ತು ಅಂಥೇಳಿ ನಾ ಕೊನೆಗೆ ಹೇಳಿತ್ತು, ವಿಚಾರ ಮಾಡ್ರಿ ಅಂಥೇಳಿ ಹೇಳಿತ್ತು. ಅರೆ ಕಾರ್ಯ ಒಮ್ಮಿಂದೊಮ್ಮಿಗೆ ಹಗಲಿದ್ದದ್ದು ರಾತ್ರಿ ಆಗ್ತಿದೆ ಏನ್ರಿ? ಒಮ್ಮಿಂದೊಮ್ಮಿಗೆ ಆಗ್ತಿದೆ ಏನ? ಅದ್ರ ಕ್ಷಯಿಸ್ತಾ ಪರಿಣಮನ ಆಗ್ತಾ ಇರ್ತಾ, ಅಥವಾ ರಾತ್ರಿ ಇದ್ದದ್ದು ಹಗಲನ್ನು, ರಾತ್ರಿ ಇದ್ದದ್ದ ರಾತ್ರಿ ಯಾವಾಗಿದೆ? ಅದ ರಾತ್ರಿಯ ರೂಪದಿಂದ ಪರಿಣಮಿಸ್ತಾ ಇರುವೆಳದೊಳಗೂ ಕೂಡ ಹಗಲಿನ ಧ್ಯೇಯದಿಂದ ಪರಿಣಮನ ಮಾಡ್ತಾ ಇದೆ. ಸರಿ. ಅದೇ ಪ್ರಕಾರ ಆಗಮದಲ್ಲಿ ಕರ್ಮದ ಕಥನೆ ಇದೆ, ಆಚರಣೆಯ ಕಥನೆ ಇದೆ, ಪರವಶತೆಯನ್ನು ಹೇಳಿದ್ದಾರೆ, ಅನುಭವಿಸ್ತಾ ಇರುವಂಥ ದುಃಖವನ್ನು ಹೇಳಿದ್ದಾರೆ, ಆ ದುಃಖದಲ್ಲಿ ನಿಮಿತ್ತವಿರುವಂಥ ಸಾಮಗ್ರಿಗಳನ್ನು ಹೇಳಿದ್ದಾರೆ. ಆದರೆ ಅವೆಲ್ಲವುಗಳ ಮಧ್ಯದೊಳಗ ನಿಧಾನವಾಗಿ ತಿಳಿಸಿಕೊಡೋದೇನಿದೆ? ಜೀವದ ಸ್ವಭಾವವನ್ನು. ಆಚರಣೆಯನ್ನು ಹೇಳಿದ್ರೂ ಆಚರಣೆಯ ಮುಖ್ಯತೆಯಲ್ಲ. ಆಚರಣೆ ಯಾವುದರಿಂದಾಗಿದೆ? ಆ ಸ್ವಭಾವದ ಆಶ್ರಯ ತಗೊಳ್ಳುವುದರಿಂದಾಗಿದೆ. ಕರ್ಮವನ್ನು ಹೇಳುವೆಳೆದೊಳಗ ಕರ್ಮದ ಮುಖ್ಯತೆ ಇಲ್ಲ, ಆ ಸ್ವಭಾವಕ್ಕೆ ಮಹಿಮೆ ಕೊಡ್ತಾ ಇಲ್ಲ, ಆ ಸ್ವಭಾವದ ಕಡೆಗೆ ಲಕ್ಷ್ಯ ಹರಿಸ್ತಾ ಇಲ್ಲ ಅಂಥೇಳಿ ಕರ್ಮದ ಇಷ್ಟೆಲ್ಲ ದರ್ಬಾರ್ ನಡೆದುತ್ತೆ ಇದೆ. ಕರ್ಮದ ದರ್ಬಾರದಿಂದ ಇವನ ದೃಷ್ಟಿ ಪರಸನ್ಮುಖ ಇದೆ, ಸಂಯೋಗದ ಮೇಲೆ ಇದೆ. ಇವೆಲ್ಲ ಅಲ್ಲಿ ಉದ್ಭವ ಆಗ್ತಾ ಇದ್ದಾವೆ, ವಿದ್ಯಮಾನ ಇದ್ದಾವೆ. ಆದರೆ ನರಕದ ಸಾಮಗ್ರಿಗಳನ್ನು ಹೇಳಿದರನು, ದೇಹದ ಅಶುಚಿತ್ವವನ್ನು ಹೇಳಿದರನು, ನಿರ್ಮಲ ಆಚರಣೆಯನ್ನು, ಗೃಹಸ್ಥಾಚರಣೆ, ಶ್ರಾವಕನ ಆಚರಣೆ, ಮುನಿಯ ಆಚರಣೆಯನ್ನು ಹೇಳಿದರನು, ಅಥವಾ ಕರ್ಮದ ದೀರ್ಘ 70 ಸಾಗರ ಕೋಟಿ ಏನಿದೆಯಲ್ಲ, ಅಷ್ಟಮೋಹನೀಯದ ಬಂಧ, ಈ ಪ್ರಕಾರದ ತೀವ್ರ ಪರಿಣಾಮ, ಇದೆಲ್ಲ ಹೇಳಿದರನು ಅದೆಲ್ಲದರ ಗರ್ಭದೊಳಗ ಮುಚ್ಚಿ ಯಾವುದನ್ನು ಕೊಡ್ತಾ ಇದ್ದಾರೆ? ತ್ರಿಕಾಲಿ ಧ್ರುವ ಚೈತನ್ಯ ಸ್ವಭಾವ. ಅಂದ್ರನ 4 ಅನುಯೋಗದ ತಾತ್ಪರ್ಯ ಏನಿದೆ? ವೀತರಾಗತೆ. 6 ದ್ರವ್ಯಗಳ ಸ್ವರೂಪ ಹೇಳೋದನ್ನು ವೀತರಾಗತೆ ಬರುವ ಸಲುವಾಗಿ, 7 ತತ್ವಗಳ ಸ್ವರೂಪದ ನಿರೂಪಣೆ ಇದ್ರನು ವೀತರಾಗತೆ. ಅರೆ ಸಾಮ್ಯ ಭಾವ. ಆಶ್ರವ ಸ್ಥಿರ ಇಲ್ಲ, ಸಂವರ ಜೀವದ ಸ್ವಭಾವ ಅಲ್ಲ.
ಅಂದ ನಂತರ ಆಶ್ರವವನ್ನು ದೂರ ಮಾಡಿ ಸಂವರವನ್ನು ತಂದುಕೊಳ್ಳುವ ಪ್ರಯತ್ನ ಯಾತಕ್ಕೆ ಮಾಡ್ತಾನ್ರಿ? ಸಂವರ ಇದು ಜೀವದ ಸ್ವಭಾವಲ್ಲ. ಆಶ್ರವ ನಿರಂತರ ಹೊರಟು ಹೋಗ್ತಾ ಇದೆ, ಸಮಯವರ್ತಿ ಇದೆ. ಅರೆ ಸಮಯ ಸಾರದ ವಿಷಯ ಅಂತೂ ಅತಃ ಮೋಕ್ಷ ನಿಷ್ಕ್ರಾಂತ ಅಂತ ಹೇಳಿದರು. ಅಲ್ಲಿ ಈ ಜೀವಕ್ಕ ನಿಜವಾಗಿನ ದೀರ್ಘವಾದಂಥ ರೋಮಾಂಚನ ಆಗ್ತಿದೆ. ನಿರ್ಜರೆ ಹೊರಟು ಹೋದ ನಂತರ ಬಂಧದ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ನಿಜವಾಗಿ ಈ ಜೀವದ ಲಕ್ಷ್ಯ ಎಲ್ಲ ತಿರುವು ಮುರುವು ಆಗ್ತಿದೆ. ಅರೆ ನಿರ್ಜರೆಯ ನಂತರ ಬಂಧ ಹೇಳ್ತಾರೆ, ಮತ್ತು ಮೋಕ್ಷ ಹೊರಟು ಹೋಯ್ತಂತ ಹೇಳ್ತಾರೆ. ಇವು ಎರಡರದ ಬರೀ ವಿಚಾರ ಮಾಡಿ. ಮೊದಲಿನ ಜೀವ ಅಜೀವ, ಪುಣ್ಯ ಪಾಪ, ಕರ್ತೃ ಕರ್ಮ ಇವಂತೂ ಒಂದೇ ಇದ್ದು ಎರಡಾಗಿದ್ದಾವೆ, ಎರಡಿದ್ದು ಒಂದೇ ಆಗಿದ್ದಾವೆ. ಜೀವ ಎರಡದವು, ಆದ್ರೆ ಒಂದೇ ಅಂಥೇಳಿ ಅನ್ನಿಸ್ತಾ ಇದೆ ಈ ಜೀವ. ಕರ್ತೃ ಕರ್ಮ ಎರಡು ಕಾಣಿಸ್ತಾ ಇದ್ದವು, ಅದರ ಒಂದೇ ಇದೆ. ಪುಣ್ಯ ಪಾಪ ಎರಡು ಕಾಣಿಸ್ತಾ ಇದ್ದವು, ಅದರ ಒಂದೇ ಇದೆ. ಮಾತೇನಿದೆ? ಸಮಯ ಸಾರದ ಅಧಿಕಾರಗಳ ನಾಮ ಮತ್ತು ಅವು ಹೊರಟು ಹೋಗುವಂಥ ಯಾವ ರೀತಿ, ಮತ್ತು ಯಾವುದು ಹೊರಟು ಹೋಗಿ ಯಾವುದು ಬರ್ತಿದೆ, ಯಾವುದು ಶಾಶ್ವತ ಅಂತ್ಯವೇ ಅದು ಕೂಡ ಯಾಕೆ ಹೊರಟು ಹೋಗ್ತಿದೆ, ಯಾಕೆ ಹೊರಟು ಹೋಗ್ತಿದೆ? ಮೋಕ್ಷ ಹೊರಟು ಹೋಗ್ತಿದೆ ಅಂದ್ರೆ ಮೋಕ್ಷ ಹೊರಟು ಹೋಗ್ತಿದೇನಾ? ಅರೆ ಯಾವುದು ಇರ್ಲಿಲ್ಲ ಅದು ಹೋಗೋದನ್ನೇ ಇದೆ ರೀ. ಅನಾದಿಯಿಂದ ಇರ್ಲಿಲ್ಲಲ್ಲ, ಈಗ ಕಾಣಿಸ್ತಾ ಇದೆ. ಅರೆ ಯಾವುದು ಇರಲಿಲ್ಲ ಅದು ಹೋಗೋದನ್ನೇ ಇದೆ. ಹಾಗಾದ್ರೆ ಯಾವುದು ಈ ಸಂಯೋಗ ಈಗ ನನಗೆ ಪ್ರಾಪ್ತ ಆಗಿದೆಯಲ್ಲ, ಅದು ನನ್ನಿಂದ ಭಿನ್ನ ಇದೆ. ಬರೀ ಭಿನ್ನ ಇದೆ ಅಲ್ಲ, ಸಂಯೋಗದ ಸ್ವರೂಪ ಎರಡು ಹೇಳಿದೆ. ಆಗಮದ ಆಧಾರದಿಂದ ಹೇಳಿದ್ದಿದೆ, ನಂದಲ್ಲ. ಸಂಯೋಗದ ಸ್ವರೂಪ ಎರಡು ಪ್ರಕಾರದಿಂದ ವ್ಯಾಖ್ಯಾ ಬರ್ತಿದೆ. ಸಂಯೋಗ ಜೊತೆಯಲ್ಲಿದೆ, ಆದರೆ ನಾನಲ್ಲದ, ನಂದಲ್ಲ. ಜೊತೆಯಲ್ಲಿದೆ, ನಾನಲ್ಲ ಅನ್ನೋದಂತೂ ಸಿದ್ಧ ಆಯ್ತು, ಆದರೆ ನಂದಲ್ಲ. ಜೊತೆಯಲ್ಲಿದ್ದು ಮಾತ್ರಕ್ಕೆ ನಂದೇನ್ರಿ? ನನ್ನದೇನ್ರಿ ಅದ? ಹಾಗಾದ್ರೆ ಸಂಯೋಗ ಶಬ್ದದ ಅರ್ಥ ಏನಿದೆ? ಜೊತೆಯಲ್ಲಿದೆ, ನನ್ನದಲ್ಲ, ಅರ್ಥಾತ್ ಭಿನ್ನ ಇದೆ. ಒಂದು ಮಾತು. ಎರಡನೇದ್ದು ಅದರ ಸಂಯೋಗದ ವ್ಯಾಖ್ಯಾ, ಅದರ ಸ್ವರೂಪ ಏನಿದೆ? ನಿಯಮದಿಂದ ಕಾಲ ಬಂದ ಮೇಲೆ ವಿಯೋಗ ಆಗುತ್ತದೆ. ಕಾಲ ಬರದ ವಿನಃ ವಿಯೋಗ ಆಗೋದಿಲ್ಲ. ಕಾಲ ಬಂದ ನಂತರ ಅದನ್ನು ಸಂಯೋಗ ರೂಪದಿಂದ ಇರಿಸುವಲ್ಲಿ ಯಾರೂ ಸಮರ್ಥ ಇಲ್ಲ. ಅರೆ 7 ತತ್ವಗಳ ಸ್ವರೂಪವನ್ನು ಜೀವ ತಿಳಿದಿದ್ದೇ, ಆದರೆ ಅವನಿಗೆ ಸಂವರವನ್ನು ದೂರ ಮಾಡುವ, ಬಂಧವನ್ನು ತುಂಡರಿಸುವ, ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುವ, ಕರ್ಮದ ನಿರ್ಜರೆ ಮಾಡುವ ಯಾವ ಆಗ್ರಹ ರೂಪದ ಭಾವನ ಉಳಿಯುವುದಿಲ್ಲರಿ. ನಿರ್ಜರೆ ಸ್ವಯಮೇವ ಆಗ್ತಿದೆ, ಮೋಕ್ಷ ಸ್ವಯಮೇವ ಬರ್ತಿದೆ, ಆಶ್ರವ ಸ್ವಯಮೇವ ಹೊರಟು ಹೋಗ್ತಿದೆ. ಒಂದು ಮಾತು ಇದೆ, ಆಶ್ರವ ಒಮ್ಮೆ ಹೊರಟು ಹೋದ ನಂತರ ಪುನಃ ಬರುವುದಿಲ್ಲ, ಮೋಕ್ಷ ಹೊರಟು ಹೋದ ನಂತರ ನಿರಂತರ ಬರ್ತಾ ಇರ್ತಿದೆ. ಇಷ್ಟಿದೆ. ಆಶ್ರವ ಒಂದು ಸಲ ಹೊರಟು ಹೋಯ್ತು ಅಂತಂದ್ರೆ ಪುನಃ ಆ ಜೀವನದೊಳಗೆ ತಲೆ ಎತ್ತೋದಿಲ್ಲ, ಕಾಣಿಸಿಕೊಳ್ಳೋದಿಲ್ಲ. ಮೋಕ್ಷ ಪ್ರತಿ ಸಮಯಕ್ಕೆ ಹೊರಟು ಹೋದ್ರೂ ಕೂಡ ಬರ್ತಾ ಇರ್ತಿದೆ, ಮೋಕ್ಷದ ಪರ್ಯಾಯಗಳ ಬರ್ತಾ ಇರ್ತವೆ. ಆದರೆ ಆಶ್ರವ ಶಾಶ್ವತವಾಗಿ ಹೋಗುವ ಸಲುವಾಗಿ, ಮೋಕ್ಷ ನಿರಂತರ ಮೋಕ್ಷದ ಪರ್ಯಾಯಗಳು ಬರುವ ಸಲುವಾಗಿ ಒಂದು ಸರ್ವ ವಿಶುದ್ಧ ಜ್ಞಾನವೇ ಆಧಾರ. ನೀವು ಸರ್ವ ವಿಶುದ್ಧ ಜ್ಞಾನ ಅಂದರೆ ಪರಮ ಪಾರಿಣಾಮಿಕ ಭಾವಂದ್ರೆ, ಅಥವಾ ಸಮ್ಯಕ್ ದೃಷ್ಟಿಯ ದರ್ಶನದ ವಿಷಯ ಅಂದರೆ, ಸಮ್ಯಕ್ ದೃಷ್ಟಿಯ ಅಥವಾ ಸಮ್ಯಕ್ ದರ್ಶನದ ವಿಷಯ ಯಾವುದಿದೆ? ಪರಮ ಪಾರಿಣಾಮಿಕ ಭಾವ, ತ್ರಿಕಾಲೇ ಶುದ್ಧ ಆತ್ಮ, ಸರ್ವ ವಿಶುದ್ಧ ಜ್ಞಾನ. ಸರ್ವ ವಿಶುದ್ಧ ಜ್ಞಾನ ಶಬ್ದದ ಶಾಬ್ದಿಕ ಅರ್ಥ ಏನಿದೆ ರೀ? ಸರ್ವ ವಿಶುದ್ಧ ಜ್ಞಾನದ ಶಾಬ್ದಿಕ ಅರ್ಥ ಏನಿದೆ? ಸರ್ವ ವಿಶುದ್ಧ. ಅರೇ
ಅಭವ್ಯ ಇರುವಳ್ಳದೊಳಗನೂ ಅದು ವಿಶುದ್ಧನೇ ಇದೆ. ನಿಗೋಧದಲ್ಲಿ ಇರುವಂಥ ಭವ್ಯಂದನೂ ವಿಶುದ್ಧನೇ ಇದೆ. ನಿತ್ಯ ನಿಗೋಧದಿಂದ ಎಂದೂ ಬರುವುದಿಲ್ಲಲ್ಲ, ಆ ಭವ್ಯಂದನೂ ವಿಶುದ್ಧನೇ ಇದೆ. ಯಾವಾಗಲೂ ಸರ್ವ ಅರ್ಥಾತ್ ಒಂದು ಅಂಶ ಕೂಡ ಅದರಲ್ಲಿ ಅಶುದ್ಧಿ ತಲೆದೋರಿಲ್ಲ. ಅಶುದ್ಧಿ ಒಂದು ಅಂಶ ಕೂಡ ಅದನ್ನು ಸ್ಪರ್ಶ ಮಾಡಿಲ್ಲ. ಅದರ ಆಶ್ರಯ ಮಾಡೋದಿದೆ ರೀ. ಯಾರು ಅಶುದ್ಧ ಇದ್ರು ಮತ್ತು ಈಗ ಶುದ್ಧಾಗಿ ನಿಂತಿದ್ದಾರೆ, ಅವರ ಆಶ್ರಯ ಏನು ಮಾಡೋದಿದೆ ರೀ? ಪರದ್ರವ್ಯನ ಅದರ ಅವರು. ನಾನು ಅವರ ಬಗ್ಗೆ ಅಗೌರವ ಅಥವಾ ಅಪೂಜ್ಯ ಭಾವ ವ್ಯಕ್ತ ಮಾಡ್ತಾ ಇದ್ದೇನೆ, ಈಗ ಮಾತಿಲ್ರಿ. ನೋಡ್ರಿ, ಅವರ ಆದರ ಏನು ಮಾಡುವುದಿದೆ, ಅವರ ಆಶ್ರಯ ಏನು ಮಾಡುವುದಿದೆ ಅನ್ನುವ ವಚನದೊಳಗ ಅವರದ್ದು ಪರಮ ಆಶ್ರಯ ಇದೆ, ಅವರದ್ದು ಪರಮ ಗೌರವ ಇದೆ ರೀ. ಅವರ ಹೇಳಿದಾರಲ್ಲ, ನಿನ್ನನ್ನು ನೋಡೆಂದು, ಅರೆ ನಿನ್ನನ್ನು ನೀ ನೋಡಂತ ಹೇಳಿ ಅವರು ನನಗೆ ಹೇಳ್ತಾ ಇದ್ದಾರೆ. ನಾವು ಮತ್ತೆ ಅವರ ಮಾತನ್ನು ಕೇಳದ್ದನ್ನ ಅವರ ಕಡೆಗೆ ನೋಡ್ತಾ ಇದ್ದೇವೆ. ನಿನ್ನನ್ನು ನೀ ನೋಡು, ನಿನ್ನನ್ನು ನೀನು ತಿಳಿ, ನಿನ್ನ ಆಶ್ರಯವನ್ನು ನೀನು ಮಾಡು. ಅರೆ ಈ ಪ್ರಕಾರ ಸರ್ವಜ್ಞ ಪ್ರಭು ಭಾವಲಿಂಗಿ ಸಂತ ನಿರಂತರ ಲೋಕದೊಳಗ ಗರ್ಜನೆಯ ಸ್ವರದಿಂದ ಶಂಖನಾದ ಮಾಡ್ತಾ ಇದ್ರನು ಕೂಡ ಆ ಶಂಖನಾದವನ್ನ, ಆ ಗರ್ಜನೆಯನ್ನ ಆಲಿಸದೆ ಮತ್ತೆ ನಾವು ಪ್ರಭು ನೀನೇ ನನ್ನ ಕಲ್ಯಾಣ ಮಾಡೋ, ನೀನೇ ನನ್ನ ಭವಸಾಗರದಿಂದ ನನ್ನ ನೌಕೆಯನ್ನ ಆಚೆಯ ದಡ ತಲುಪಿಸೋ, ಈ ಪ್ರಕಾರ ಹೇಳೋದ ನಿಜವಾಗಿ ಅವರ ಗರ್ಜನೆಯನ್ನು ಕೇಳದೇ ಇರುವಂಥ ಬಧೀರತೆ ಇದೆ. ಅವರ ಮಾತಿಗೆ ಮನ್ನಣೆ ನೀಡದೇ ಇರುವಂಥ ದಿಟ್ಟತೆ ಇದೆ. ಹಾಗೆ ಅನ್ನೋದು ತಪ್ಪಿದೇನ? ಅನ್ನೋದಂತೂ 100% ಸರಿ ಇದೆ ರೀ. ನೀನೇ ನನ್ನ ನೌಕೆಯನ್ನ ಭವರೂಪದ ಸಾಗರದಿಂದ ದಾಟಿಸುವಂಥ ನಾವಿಕನಿರುವೆ. ಕೃಷ್ಣ ಏನಾದ? ಅರ್ಜುನನಿಗೆ ಸಾರಥಿಯಾದರೆ. ಸಾರಥಿ ಮತ್ತು ಪ್ರತ್ಯಕ್ಷ ರಥಾರೂಢ ಇವರೀರ್ವರಲ್ಲಿ ಏನು ವ್ಯತ್ಯಾಸ ಇದೆ ರೀ? ರಥಾರೂಢ ದೊರೆ ಮತ್ತು ರಥವನ್ನು ನಡೆಸುವಂಥ ಸಾರಥಿ, ಇವರಲ್ಲಿ ವ್ಯತ್ಯಾಸ ಏನಿದೆ? ದೊರೆಗೆ ಮಹತ್ವ ಇದೆಯೋ ಸಾರಥಿಗೆ ಮಹತ್ವ ಇದೆ. ಕೈಕೇಯಿ ಏನು ಮಾಡೋಳು? ದಶರಥನ ರಥವನ್ನ ಯೋಗ್ಯ ದಿಶೆಯೊಳಗ ತಂದುಕೊಂಡ, ಯೋಗ್ಯ ರೀತಿಯಿಂದ ಅವನನ್ನ ಸರಿಯಾದ ಮಾರ್ಗಕ್ಕೆ, ನಿಷ್ಕಂಟಕ ಮಾರ್ಗಕ್ಕೆ ತಲುಪಿಸಿದಳು ಅಂಥೇಳಿ ಆ ಕೈಕೇಯಿಗೆ ಆ ದಶರಥ ವರ ಕೊಟ್ಟರೆ. ಆದರೆ ವರ ಕೊಡುವುದರಲ್ಲಿ ದಶರಥ ತಪ್ಪಿದೋ ಅಥವಾ ವರ ಕೇಳುವುದರಲ್ಲಿ ಕೈಕೇಯಿ ಜಾನ್ಮಿ ಇತ್ತರೆ? ಇನ್ನೊಂದ್ಸಲ, ವರ ಕೊಡುವುದರಲ್ಲಿ ದಶರಥ ತಪ್ಪಿದೋ ಅಥವಾ ವರ ಕೇಳುವಲ್ಲಿ ಕೈಕೇಯಿಯ ಜಾಣತನ ಇತ್ತರೆ? ಅನ್ಲಿಕ್ಕೂ ಅನ್ನೋದಿಲ್ರಿ. ಎರಡೂ ಉತ್ತರ ಸರಿ ಇರೋ ಸಾಧ್ಯ ಇಲ್ಲ. ನಿಮ್ಮ ಅಂತರಂಗನ ಹೇಳ್ತಾ ಇದೆ, ಕೈಕೇಯಿಯ ಜಾನ್ಮೆ ಏನೂ ಇಲ್ಲ, ದಶರಥ ತಪ್ಪಿದ. ವರ ಕೊಡುವುದರಲ್ಲಿ ತಪ್ಪಲಿಲ್ಲ, ಅವ ವರ ಕೊಡುವ ರೀತಿಯಲ್ಲಿ ತಪ್ಪಿದರೆ. ಕೇಳಂಥೇಳಿ ಹೇಳಿದ ನಂತರ ನಿನ್ನ ಹತ್ರ ಇರ್ಲಿ ಅಂಥೇಳಿ ಹೇಳಿದಳಲ್ಲ ಆಕೆ, ಆ ವೇಳೆದೊಳಗ ಅದೇನಿಲ್ಲ, ಇವಾಗ ನೀ ತಗೊಂಡ್ಬಿಡ ಅಂಥೇಳಿ ಹೇಳ್ಬೇಕಾಗಿತ್ತು. ಅದು ಹೇಳಲಿಲ್ಲ. ಅದು ಅವ ರಾಜನೀತಿಯಿಂದ ತಪ್ಪಿದ್ದಾರೆ ಅಂಥೇಳಿ ರಾಮಾಯಣ ಆಯ್ತ್ರಿ. ಇನ್ನು ನಮ್ಮದು ನಡೆದದ್ದಿತ್ತು ಮಹಾಭಾರತದ ಕಥೆ ರೀ. ಕೃಷ್ಣ ಏನು ಮಾಡಿದ? ಸಾರಥಿಯಾದ. ಸಾರಥಿಯ ಮುಖ್ಯತೆ ಇದೆಯೋ ಅಥವಾ ರಥಾರೂಢ ದೊರೆಯ ಮುಖ್ಯತೆ ಇದೆ? ಸಾರಥಿ ಬೇಕ್ರಿ. ರಥ ನಡೆಸುವಂಥ ಸಾರಥಿ ಬೇಕು. ಯುದ್ಧದ ಈಗೇನು ಯುದ್ಧ ನಡೀತವೆ, ಈಗ ಆಧುನಿಕ ಕಾಲದ್ದು ಅನ್ರಿ, ಯುದ್ಧ ಏನು ನಡೀತವೆ ಅದರಲ್ಲಿ ಪ್ರಮುಖ ಪಾತ್ರ ಯಾರ್ದಿದೆ ರೀ? ಕಮಾಂಡೋ ಅಂಥೇಳಿ ಸಮ್ಯಕ್ ದರ್ಶನ ಕೂಡ ಕಮಾಂಡೋ ಸ್ಥಾನದೊಳಗೆ ಇಟ್ಟಿದ್ದಾರೆ. ಸೇನಾಧಿಪತಿ ಸೈನ್ಯ ಯುದ್ಧ ಮಾಡಲಿಕ್ಕೆ ಬೇಕಾದಷ್ಟು ಶಕ್ತಿಶಾಲಿ ಇದ್ರೂ ಕೂಡ
ಯುದ್ಧ ಯಾವ ದಿಕ್ಕಿನಿಂದ ಮಾಡೋದೆ, ಯಾವ ರೀತಿ ಮಾಡೋದು ಅನ್ನೋದನ್ನು ದಿಶಾಬೋಧ ಮಾಡುವಂಥವೇನದಲ್ಲ ಅವ ಸೇನಾಧಿಪತಿ. ಅದಕ್ಕೆ ಕೃಷ್ಣ ಏನು ಮಾಡಿದ? ಯುದ್ಧಂತೂ ನೀನ ಮಾಡ, ಯುದ್ಧಂತೂ ಅವನೇ ಮಾಡಿದರೆ ಕೃಷ್ಣೇನ ಬಾಣ ಬಿಡ್ಲಿಲ್ಲ. ಬಿಟ್ಟೇನ್ರಿ? ಅಶ್ವತ್ಥಾಮ ಹತ ಅಂತೇಳಿ ಯಾರು ಕೃಷ್ಣ ಹೇಳಿದೇನ? ಧರ್ಮರಾಜ ಹೇಳಿದರೆ. ಯಾವ ವೇಳೆದೊಳಗೆ ದ್ರೋಣಾಚಾರ್ಯ, ಯಾಕೆ ಕಥೆ ಗೊತ್ತಿಲ್ಲ, ನಾ ಕನ್ಫ್ಯೂಸ್ ಆಗ್ತಾ ಇದೆ. ದ್ರೋಣಾಚಾರ್ಯ ಯಾವ ವೇಳೆದೊಳಗೆ ಎದುರಿಗೆ ಬಂದ, ಆವಾಗ ಅಶ್ವತ್ಥಾಮ ಹತ ಅಂಥೇಳಿ ಕೃಷ್ಣ ಹೇಳಿದೋ ಅಥವಾ ಸತ್ಯವಾದಿ ಧರ್ಮರಾಜ ಹೇಳಿದರೆ? ಧರ್ಮರಾಜ ಹೇಳಿದರೆ. ಆದ್ರೆ ಹೇಳಿಸಿದವರು ಯಾರ? ಕಪಟ ಕೃಷ್ಣ ಅಂಥೇಳಿ ಧರ್ಮರಾಜ ಪ್ರತ್ಯಕ್ಷ ಸತ್ಯದ ವಚನ. ಧರ್ಮರಾಜ ಅಂದ್ರೆ ಸತ್ಯದ ಮೂರ್ತಿ, ಅವ ಅಸತ್ಯ ಹೇಳೋದನ್ನ ಸಾಧ್ಯ ಇಲ್ಲ. ಧರ್ಮರಾಜ ಅವ ಅಸತ್ಯ ಹೇಳಿದ, ಆದ್ರೂ ಕೂಡ ಮೋಕ್ಷಕ್ಕೆ ಹೋದ. ಇವು ತನ್ನ ಬಾಯಿಂದ ಹೇಳಲಿಲ್ಲ, ಆದ್ರ ನರಕಕ್ಕೆ ಹೋದ. ಇದರದ ವ್ಯತ್ಯಾಸ ತಿಳಿಬೇಕ್ರಿ. ಇದರಲ್ಲಿ ಬಹಳಷ್ಟು ವಿಷಯ ಬಂದರಿ. ಸಾರಥಿ ವಿಷಯ ಇಲ್ಲಿಲ್ಲ, ಅದರ ಪ್ರತ್ಯಕ್ಷ ಕಾರ್ಯ ಮಾಡಲಿಲ್ಲ, ಮಾಡಿಸಿದ. ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಮನಸ್ಸೇ ಇಲ್ಲ, ಆದ್ರ ಅವನು ಮಾಡಿದ. ಮನಸ್ಸಿಲ್ಲದ ಮನುಷ್ಯನಿಂದ. ಇಲ್ಲಿ ಹಿಂಸೆಯ ಮಾತಾ ಅಮೃತ ಚಂದ್ರಾಚಾರ್ಯರೇನು ಪ್ರತಿಪಾದನೆ ಮಾಡಿದಾರಲ್ಲ, ಅದೆಲ್ಲವೂ ಸ್ಪಷ್ಟ ಆಗ್ತದೆ. ಅವ ಹೇಳಿಸಿದ, ಇವು ಹೇಳಿದ. ಆದ್ರ ಆ ಹೇಳುವಿಕೆಯೊಳಗೆ ಇವನ ಜೀವಂತಿಕೆನೇ ಇರಲಿಲ್ಲರಿ. ಅಸತ್ಯ ಹೇಳು ಅಶ್ವತ್ಥಾಮ ಹತ. ಅಶ್ವತ್ಥಾಮ ಸತ್ತಿದ್ದೇನ್ರಿ? ನಿಜವಾಗಿ ಇಲ್ಲ. ಏನಾಗಿತ್ತು? ಅಶ್ವತ್ಥಾಮ ಎಂಬ ಹೆಸರಿನ ಆನೆ ಸತ್ತಿತಂತ್ರಿ. ಪರಮ ಸಿದ್ಧಾಂತ ಹೇಳಬೇಕಾದ್ರೆ ನಮಗೆ ಪ್ರಥಮಾನುಯೋಗ ಅತ್ಯಂತ ಅವಶ್ಯಕ. ಅದೇ ಪ್ರಥಮ ಅವಶ್ಯಕ ಅಂದ್ರೆ ಏನ್ರಿ? ಅದರಿಂದನೇ ತಿಳಿದು ಬರ್ತೀವಿ. ಪ್ರಥಮಾನುಯೋಗ ಅಥವಾ ಈ ಜೀವಕ್ಕೆ ಕಥೆ ರುಚಿಸ್ತಿದೆಯಲ್ಲ, ಅದು ಪರದ ಕಥೆ ರೀ. ಪರದ ಕಥೆಯೊಳಗ ಸ್ವಭಾವದ ಉದ್ಭವ ಮಾಡಿಸೋದಿದೆ ರೀ ಇಲ್ಲಿ. ಅರ್ಥಾತ್ ಪ್ರಥಮಾನುಯೋಗ ಕೂಡ ವೀತರಾಗತೆಯ ಉತ್ಪಾದಕ ಇದೆ. ಮತ್ತ ನಿರಪೇಕ್ಷ ರೂಪದಿಂದ ಕಥನ ಮಾಡ್ತಿದ್ದೀರಿ ಇಲ್ಲಿ, ವೀತರಾಗ ರೂಪದಿಂದ ಕಥನ ಮಾಡ್ತಿದೆ. ಯಾವನನ್ನ ದೋಷಿ ಅಂಥೇಳಿ ಹೇಳುವ ಸಲುವಾಗಿ ಕಥನ ಇಲ್ಲ. ನಿಜವಾಗಿ ಈಗ ಹಿಂದೊಂದ್ಸಲ ಬಂದದ್ದಿತ್ತಲ್ಲ, ರಾಮ ರಾವಣರದ ಸಂಪೂರ್ಣ ರಾಮಾಯಣ ಆಯ್ತು. ಬೆಳಗ್ಗೆ ಒಬ್ಬಕ್ಕೆ ಅಜ್ಜಿ ಕೇಳಿದಳ್ರಿ, ರಾಮ ರಾಕ್ಷಸಿ ಇದ್ದು ಏನು ರಾವಣ ರಾಕ್ಷಸಿ ಇದ್ದ? ಎಷ್ಟು ಮೂರ್ಖ ಅಜ್ಜಿ ಅಂತ ಹೇಳಿ ಜಗತ್ತಿಗೆ ಅನ್ನಿಸ್ತಿದೆ. ಆದ್ರ ರಾಕ್ಷಸಿ ಕಾರ್ಯ ಎಲ್ಲ ಯಾರು ಮಾಡಿದಾರ್ರಿ? ಪ್ರಾಮಾಣಿಕ ರೂಪದಿಂದ ಅಲ್ಲಿ ಕಥೆ ಅವಲೋಕನೆ ಮಾಡಿದರ. ಚಂದ್ರನಖಿಯ ಮೂಗು ಯಾರು ಕತ್ತರಿಸಿದ್ರಿ? ಶಂಭು ಕುಮಾರನ ರುಂಡ ಯಾರು ಕತ್ತರಿಸಿದ್ರಿ? ರಾವಣನ ಪುತ್ರಾಧಿಕರದ ಮತ್ತ ಆ ಯಾವ ಕುಂಭಕರ್ಣಾದಿ ಸೋದರರದ ಮರಣ ಯಾರಿಂದ ಆಯ್ತ್ರಿ? ರಾಮನ ರಾಜ್ಯದಿಂದ, ರಾಮನ ಸೈನಿಕರಿಂದ, ರಾಮನಿಂದ. ಎಲ್ಲಾ ಸೈನಿಕರಿಗೆ ಅವನೇ ಮುಖ್ಯಲ್ಲ. ಸಮಯ ಸಾರದಲ್ಲಿ ಅದ ಗಾಥೆನೂ ಬರ್ತೀವಿ. ಸೇನೆ ಯುದ್ಧ ಗೈದರೆ ದೊರೆ ಮಾಡಿದನೆಂದು ವ್ಯವಹಾರದಿಂದ ಹೇಳಲಾಗುವುದು. ದೊರೆ ಏನು ಮಾಡಿರುವುದಿಲ್ಲ, ಅವನು ಕೂತಿರ್ತಾನ್ರಿ. ಬೇಕಾದ್ರೆ ಅರಮನೆಯೊಳಗಿರ್ತಾನೆ, ಬೇಕಾದ್ರೆ ಅಲ್ಲಿ ರಥದೊಳಗೆ ಒಂದು ವೇಳೆ ಇದ್ರೆ ಇರ್ತಾನೆ. ಪದಾತಿಗಳು ಮಾಡ್ತಾರೆ, ಅವರೆಲ್ಲ ಯುದ್ಧ ಮಾಡ್ತಾರೆ. ಮತ್ತು ದೊರೆ ಮಾಡಿದ, ಈ ರಾಜ ಯುದ್ಧ ಮಾಡಿದ, ಈ ರಾಜ ಗೆದ್ದ ಅಂಥೇಳಿ ಕಥನ ಆಗ್ತಿದೆ. ಅದೇ ಪ್ರಕಾರ ರಾವಣನ ವಂಶವನ್ನೆಲ್ಲ ನಿರ್ವಂಶ ಮಾಡಿದವ್ರು ಯಾರು? ಮತ್ತೆ ರಾಕ್ಷಸ ಯಾರ್ರಿ? ಆದ್ರ ಯಾವನನ್ನ ರಾಕ್ಷಸ ಅಂತ ಹೇಳಿ ಜಗತ್ತೆಲ್ಲ ಹೇಳ್ತಿದೆಯೋ, ಅವನ ಅರಮನೆಯೊಳಗ ಅಸಹಾಯಿ ಸ್ತ್ರೀ 6 ತಿಂಗಳು ನಿಷ್ಕಳಂಕ ಉಳಿದಳ್ರಿ. ಅವನನ್ನ ರಾಕ್ಷಸ ಅಂತ ಹೇಳಿ ಹಾಗಂತೀರಿ ನೀವು? ಅರೇ ಬಹುರೂಪಿಣಿ ವಿದ್ಯಾ ಸಾಧ್ಯ ಮಾಡಿಕೊಂಡ ಆ ರಾಮನ ಹಾಗೆ ರೂಪ ತಗೊಂಡಂತರೂ ಕೂಡ ಅವಳ ಸ್ಪರ್ಶ ಮಾಡುವ ಭಾವ ಅವನಿಗಾಗಲಿಲ್ಲರಿ. ಅದು ಅವನ ಮಹಾತ್ಮೆ ಎನ್ನ ರಾಮನ ಮಹಾತ್ಮೆ.
ಅವನದೇ ಮಹಾತ್ಮೆ ರೀ ಅದ. ಅದಕ್ಕೆ ಸಂಪೂರ್ಣ ರಾಮಾಯಣದೊಳಗೆ ತುಂಬೆಲ್ಲ ಕಥೆ ಮಹಿಮೆ ಇರೋದು ರಾವಣಂದರೆ, ದಶಾನನಂತ. ಕೊನೆಗೆ ಅವನನ್ನು ಇವು ಸೋಲಿಸಿದ ಅಂಥೇಳಿ ಬಂತಾರೆ. ಇವಂತೂ ಸೋಲಿಸಲಿಲ್ಲ ಬಿಡ್ರಿ, ಇವಂತೂ ಅವನ ವಧೆ ಮಾಡಲಿಲ್ಲ ರಾಮ. ಯಾಕೆ ಅಂತಂದ್ರೆ ಆ ಪ್ರತಿನಾರಾಯಣ ನಾರಾಯಣರಲ್ಲಿನ ಇರ್ತಿದೆ ವಿರೋಧ. ಲಕ್ಷ್ಮಣ ಸಾಯಿಸಿದರೆ ಯಾರನ್ನ? ರಾವಣನಂದರೆ. ರಾಮನಿಗೆ ಸಂಬಂಧನೇ ಇಲ್ಲ. ಆದ್ರೆ ರಾಮಾಯಣದೊಳಗ ಅನಾವಶ್ಯಕವಾಗಿ ರಾಮನನ್ನು ಮುಖ್ಯ ಮಾಡುವ ಸಲುವಾಗಿ ರಾಮನ ತಲೆಗೆ ಆ ಪಾಪ ಕಟ್ಟಿದ್ದಾರೆ. ಜಿನಪ್ರಣೀತ ರಾಮಾಯಣದಲ್ಲೇನ ರಾಮ ಇದ್ದ. ಜಿನಪ್ರಣೀತ ರಾಮಾಯಣದಲ್ಲೇನ ರಾಮ ಇದ್ದ. ಜಿನಪ್ರಣೀತ ರಾಮಾಯಣದಲ್ಲಿ ರಾಮಾಯಣದ ತುಂಬ ಎಲ್ಲ ಅಯನ ಆಮೇಲೆ ಬಂದರೆ ಇವ ಇದ್ದರೆ ಮೊದಲ ದಶಾನನ ವಿದ್ಯಾಧರ ರಾಜ. ಎಂಥ ವಿದ್ಯಾಧರ ರಾಜ! 3 ಖಂಡದ ಅಧಿಪತಿ, 16,000 ಪತ್ನಿಯರ ದೊರೆ. ಸಾಮಾನ್ಯ ಇರಲಿಲ್ಲ ರಾವಣ ಮಹಿಮೆ. ನಮ್ಮ ಬುದ್ಧಿಯೊಳಗನ ವೈದಿಕರದ ಸಂಸ್ಕಾರ ಇದ್ದ ಕಾರಣ ನಾವು ರಾವಣ ಅಂದ ಕೂಡಲೇ ಸ್ವಲ್ಪ ಕಮ್ಮಿನೇ ನೋಡ್ತೇವ್ರಿ. ಭಾವಿ ತೀರ್ಥಂಕರನು ಇದ್ದಾನೆ, ಆ ಮಾತಾಯ್ತರೆ. ಆ ಮಾತಂತೂ ಬೇರೆ ಇದೆ. ಭಾವಿ ತೀರ್ಥಂಕರಿದ್ದಾನೆ, ವರ್ತಮಾನದ ಶಲಾಕಾ ಪುರುಷ ಇದ್ದಾನೆ, ಇದೆಲ್ಲ ಹೌದು. ಆದ್ರೆ ನಮ್ಮ ಬುದ್ಧಿಯೊಳಗ ಅವನಿಗೆ ಮಹತ್ವ ಕೊಡುವಂಥ ಉದಾತ್ತತೆ ಯಾಕಿಲ್ಲ ಅಂತಂದ್ರೆ ನಮ್ಮ ಬುದ್ಧಿಯ ಮೇಲೆ ಈಗ ಪ್ರಚಲಿತ ಏನು ಹೊರಗಡೆ ಅದಾವಲ್ಲ ಅದರದ್ದು ಪ್ರಭಾವ ಇದೆ. ಇದು ಯಾವ ಪ್ರಕಾರ? ಅನ್ಯ ವೈದಿಕ ರಾಮಾಯಣದ ಪ್ರಭಾವದಿಂದ ನಾವು ರಾವಣನ ಮಹತ್ವವನ್ನೇ ಕಾಣುವುದಿಲ್ಲ, ರಾವಣನ ಉದಾತ್ ವಿರಾಟ್ ವ್ಯಕ್ತಿತ್ವವನ್ನೇ ಕಾಣುವುದಿಲ್ಲ. ಅದೇ ಪ್ರಕಾರ ಅದನ್ನೀಗ ದೃಷ್ಟಾಂತರಿ, ನನಗೆ ದೃಷ್ಟಾಂತ ಬಹಳ ಮೇಲಿಂದ ಈಗ ಸ್ಮರಣೆಗೆ ಬಂತು. ಯಾವ ಪ್ರಕಾರ? ಇನ್ನೊಮ್ಮೆ ದೃಷ್ಟಾಂತ. ವೈದಿಕ ರಾಮಾಯಣಗಳ ಪ್ರಭಾವದಿಂದ ನಮಗೆ ರಾವಣನ ವಿರಾಟ್ ವ್ಯಕ್ತಿತ್ವವೇ ಕಂಡು ಬರುವುದಿಲ್ಲವೋ ಅದೇ ಪ್ರಕಾರ ಈ ಜೀವಕ್ಕ ಶುಷ್ಕ ಕ್ರಿಯಾಕಾಂಡದ ಮಧ್ಯದೊಳಗ ಭಗವಾನಾತ್ಮ ಕಾಣಿಸ್ತಾನೇ ಇಲ್ಲ. ಆತ್ಮಾರಾಮ ಕಾಣಿಸ್ತಾ ಇಲ್ಲ. ಆತ್ಮಾರಾಮ ಮತ್ತು ಆತ್ಮಾರಾಮನನ್ನು ಯಾವ ತಿಳಿಯುವುದಿಲ್ಲ. ರಾಮ ಆತ್ಮನನ್ನು ತಿಳಿಯುವಂಥವನೇ ಜ್ಞಾನಿ. ಆತ್ಮಜ್ಞಾನ ಹಿ ಜ್ಞಾನ ಹೇ ಶೇಷ ಸಬ ಜ್ಞಾನ. ವೀತರಾಗ ವಿಜ್ಞಾನಕ ಮೂಲ ಯಾವುದ? ಒಂದು ಆತ್ಮಾರಾಮನ ವೀತರಾಗ ವಿಜ್ಞಾನ. ವೀತರಾಗತೆ ಇಲ್ಲದ ವಿಶೇಷ ಜ್ಞಾನ ಪ್ರಗಟ ಆಗೋದಿಲ್ಲ ನೋಡ್ರಿ. ಇನ್ನು ಮತ್ತೊಂದು ಕಡೆ ತಿರುಗ್ತಿದೆ ಗಾಡಿ. ಏನ? 3 ಲೋಕದೊಳಗೆ ವೀತರಾಗ ವಿಜ್ಞಾನ ಶ್ರೇಷ್ಠ ಇದೆ ಅಲ್ಲ. ವೀತರಾಗ ವಿಜ್ಞಾನದ ಪರಿಭಾಷಾ 6 ಗುರಾಣಿಯ ಮೂಲಕ ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ದೇ ಇದೆ. ವೀತರಾಗ ವಿಜ್ಞಾನ ಅಂದ್ರೆ ಏನ? 3 ಲೋಕದಿ ವೀತರಾಗವು ಸಾರವಿದೆ ವಿಜ್ಞಾನತೆಯುಮೆ ತೋರುವೊಡೆ ಶಿವಕಾರ ಶಿವ ಸ್ವರೂಪವಾಗಿಹುದು. ಸಾರಿ ಅರಹಂತಾದಿಶಿದ್ಧರು ಭೂರಿ ವೈಭವದಿಂದ ಮೆರೆವರು. 3 ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ. 3 ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ. ಅದಕ್ಕೀಗ ಯಾವುದಕ್ಕ? ವೀತರಾಗ ವಿಜ್ಞಾನಕ್ಕೆ. ಯಾಕ? ಅದು ತೋರುವಡೆ ಶಿವಕಾರ ಶಿವಸ್ವರೂಪವಿದೆ. ಅದು ಮೋಕ್ಷದ ಮಾರ್ಗವನ್ನು ತೋರಿಸಿದೆ, ಸಾಕ್ಷಾತ್ ಮೋಕ್ಷ ರೂಪ ಇದೆ. ಇಷ್ಟೇ ಅಲ್ಲ, ಸಾರಿ ಅರ್ಹಂತಾದಿ ಸಿದ್ಧರು 3 ಲೋಕದೊಳಗೆ ಅರ್ಹಂತಾದಿ ಸಿದ್ಧರ ಸಾರಭೂತ ಯಾವುದರಿಂದಾದರೂ ಅದೇ ವೀತರಾಗ ವಿಜ್ಞಾನತೆ. ಅದಕ್ಕೆ ನಾನು ಅರ್ಹಂತಾದಿಗಳಿಗೆ ನಮಸ್ಕಾರ ಮಾಡುವುದಕ್ಕಿಂತ ಮುಂಚೆ ವೀತರಾಗ ವಿಜ್ಞಾನ.
ಹಾಗಾದ್ರೆ ವೀತರಾಗ ವಿಜ್ಞಾನ ಅಂದ್ರೆ ಏನ? ವೀತರಾಗ ಅರ್ಥಾತ್ ಸಮ್ಯಕ್ ಚಾರಿತ್ರ, ವಿಜ್ಞಾನ ಅರ್ಥಾತ್ ಸಮ್ಯಕ್ ದರ್ಶನ ಸಹಿತ ಜ್ಞಾನ, ಅರ್ಥಾತ್ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ. ಈಗ ಕೇಳ್ರಿ ಮೂಲ ಮಾತು ಏನ? ಸಮ್ಯಕ್ ದರ್ಶನ ನಮ್ಮಲ್ಲೇ ಪ್ರಕಟ ಆಗಬೇಕಾಯ್ತರ, ವಿಶೇಷ ಜ್ಞಾನ ನಮ್ಮಲ್ಲೇ ಪ್ರಕಟ ಆಗಬೇಕಾದ್ರ ಮೊದಲು ನಮ್ಮಲ್ಲಿ ವೀತರಾಗತೆ ಬೇಕ್ರಿ. ಸಮ್ಯಕ್ ಚಾರಿತ್ರದಿಂದ ಇದೆ ರೀ ಏನ? ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ. ಸಮ್ಯಕ್ ಚಾರಿತ್ರದಿಂದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಇದೆ ರೀ. ಸಮ್ಯಕ್ ದರ್ಶನ ಇಲ್ಲದ ಸಮ್ಯಕ್ ಚಾರಿತ್ರ ಎಲ್ಲಿಂದ ಬರ್ತಿದೆ? ಅರೆ ಸಮ್ಯಕ್ ಚಾರಿತ್ರ ಇಲ್ಲದಿದ್ರೆ ಸಮ್ಯಕ್ ದರ್ಶನ ಹೇಗೆ ಉತ್ಪನ್ನ ಆಗ್ತಿದೆ? ನಮ್ಮದು ಈ ಸಮಯದ ಪ್ರಶ್ನೆ ಇದೆ ರೀ. ಮೋಕ್ಷ ಮಾರ್ಗದೊಳಗ ಕಾರ್ಯ ಮೊದಲು ಸಮ್ಯಕ್ ದರ್ಶನದಿದೆ, ಮೊದಲನೇ ಮೆಟ್ಟಲು ಸಮ್ಯಕ್ ದರ್ಶನ ಇದೆ. ಆದ್ರೆ ಆ ಸಮ್ಯಕ್ ದರ್ಶನದ ಸಲುವಾಗಿ ಮೊದಲು ಸಮ್ಯಕ್ ಚಾರಿತ್ರ ಬೇಕ್ರಿ, ವೀತರಾಗತೆ ಬೇಕು. ಅರ್ಥಾತ್ ಇಷ್ಟ ಅನಿಷ್ಟಗಳಲ್ಲಿ ಸಮಭಾವ ಬೇಕ್ರಿ. ಸಮಭಾವದ ಅಭ್ಯಾಸದಿಂದ ಸ್ವಾನುಭೂತಿ ಆಗ್ತಿದೆ, ಸ್ವಾನುಭೂತಿಯ ಬಲದಿಂದ ಸಮಭಾವ ಪ್ರಕಟ ಆಗ್ತಿದೆ. ಇದ್ರದ್ದು ಬೇಕಾದ್ರೆ ವಿಚಾರ ಮಾಡಿ. ಸಮಭಾವದ ಅಭ್ಯಾಸದಿಂದ ಸ್ವಾನುಭೂತಿ ಪ್ರಕಟ ಆಗ್ತಿದೆಯೋ? ಸಮ್ಯಕ್ ಚಾರಿತ್ರ ಅಂತಂದ್ರೆ ವ್ರತಾಂಗೀಕಾರ ಮಾಡುವುದು ಅಲ್ಲ. ಸಮ್ಯಕ್ ಚಾರಿತ್ರ ಅರ್ಥಾತ್ ವೀತರಾಗ ಭಾವ. ಇಷ್ಟ ಅನಿಷ್ಟ, ಜೀವನ ಮರಣ, ಶತ್ರು ಮಿತ್ರ, ಚಿನ್ನ ಮಣ್ಣುಗಳಲ್ಲೇ ಸಮಭಾವ ಬೇಕ್ರಿ. ಅದರ ವಿನಃ ಆತ್ಮಾನುಭೂತಿಯ ಯೋಗ್ಯತೆ ಬರುವುದಿಲ್ಲ. ಅದಕ್ಕೆ ಸಮ್ಯಕ್ ಚಾರಿತ್ರ ಅಂತಾರ್ರಿ. ಆ ಸಮ್ಯಕ್ ಚಾರಿತ್ರ ಇಲ್ಲದ ಅದೇ ಅನೇಕ ಪ್ರಕಾರದಿಂದ ಸದಾಚಾರ ಇಲ್ಲದ ಜನ್ಮಧಾರಿ ಜೈನ ಅನ್ನಿಸ್ಕೊಳ್ತಾನೇನ್ರಿ ಇವ? ಸದಾಚಾರ ಯಾವುದ? ರಾತ್ರಿ ಭೋಜನದ ತ್ಯಾಗ. ಸದಾಚಾರ ಯಾವುದ? ನಿತ್ಯವೀತರಾಗ ಭಗವಂತನ ದರ್ಶನ. ಸದಾಚಾರ ಯಾವುದ? ಕಂದಮೂಲಾದಿಗಳ ತ್ಯಾಗ. ಸದಾಚಾರ ಯಾವುದ? ಶೋಧಿಸದೇ ಇರುವ ಜಲದ ತ್ಯಾಗ. ಸದಾಚಾರ ಯಾವುದ? ನಿತ್ಯ ಸ್ವಲ್ಪರೇ ಸ್ವಾಧ್ಯಾಯ. 5 ಕಾರ್ಯ ಬೇಕರಿ. ದೇವದರ್ಶನ, ಸ್ವಾಧ್ಯಾಯ ಇವು 2 ಏನದವು? ಅಸ್ಥಿ ರೂಪದಿಂದ. ನಾಸ್ತಿ ರೂಪದಿಂದ 3: ರಾತ್ರಿ ಭೋಜನ ತ್ಯಾಗ, ಕಂದಮೂಲದ ತ್ಯಾಗ, ಮತ್ತ ಭಕ್ಷಣ ಅಂದ್ರೆ ಅಥವಾ ಕಂದಮೂಲರೇ. ಮತ್ತೊಂದ ಶೋಧಿಸದೇ ಇರುವಂಥ ಜಲದ ತ್ಯಾಗ. ಅದರಲ್ಲೇ ಇದೆ ಷಟ್ಕಾಯ ಜೀವದ ಹಿಂಸ. ಷಟ್ಕಾಯ ಜೀವದ ಕುರಿತು ದಯೆಯ ಭಾವ. ಷಟ್ಕಾಯ ಜೀವ ಹಿಂಸೆಯ ತ್ಯಾಗ ರೂಪದ ಏನಿದೆ ಅವು 3 ಕಾರ್ಯ ಅದಾವ್ರಿ. ರಾತ್ರಿ ಭೋಜನ ತ್ಯಾಗ, ಕಂದಮೂಲದ ತ್ಯಾಗ ಮತ್ತು ಶೋಧಿಸದೇ ಇರುವಂಥ ಜಲದ ತ್ಯಾಗ. ರಾತ್ರಿ ಭೋಜನ ತ್ಯಾಗ ಹೇಳಿದ್ದಿಲ್ಲ. ಮೊನ್ನೆ ಒಬ್ಬರಿಂದ ಜೈನ ಅಲ್ಲವ, ಆದ್ರೆ ನಾವು ಜೈನರ ಖರೆ ಸೂರ್ಯೋಪಾಸಕ. ಸೂರ್ಯ ಇದ್ದಾಗಲೇ ಎಲ್ಲ ಬಗೆಹರಿಸ್ತೀವಿ ನಾವು. ನೀವು ಸೂರ್ಯೋಪಾಸಕ ಅಲ್ಲ, ನೀವು ನೆವಕ್ ಅಂತ ಹೇಳ್ಬಿಟ್ಟು. ನಿಜವಾಗಿ ಮಾತು ಹೀಗಿದೆ. ಯಾವ ಜೀವದ ಆಂತರ್ಯದೊಳಗ ದಯೆಯ ರಸ ಪ್ರಕಟನ ಆಗಲಿಲ್ಲ, ಆ ಜೀವದ ಅಂತರ್ಮುಖ ಪುರುಷಾರ್ಥದ ಮೂಲಕ ಸ್ವಾನುಭವ ರಸ ಬರೋದನ್ನ. ಅದಕ್ಕೆ ಯಾವುದೋ ಒಂದು ಅಪೇಕ್ಷಾದಿಂದ ಸಮ್ಯಕ್ ಚಾರಿತ್ರ ಇಲ್ಲದ ವಿನಃ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸಮ್ಯಕ್ ಚಾರಿತ್ರದ ಸ್ವರೂಪ ರಾಗದ್ವೇಷದ ಅಭಾವ ಇದೆ ರೀ. ಅಭಾವ ಅಂದ್ರೆ ಪ್ರಕಟ ಆಗದೆ ಇರೋದಲ್ಲ. ಅರೆ ಭಯ, ಈ ಭಾವದೀಪಿಕೆಯೊಳಗೆ ಬರೋದಿದೆ ವಿಷಯ ಏನ? ನ್ಯಾಯ ರೂಪದ ಕ್ರೋಧ ಆಗ್ತಿದೆ ಅಂತ ಅವನಿಗೆ. ಯಾವನಿಗೆ? ಸಮ್ಯಕ್ ದೃಷ್ಟಿಗೆ. 4ನೇ ಗುಣಸ್ಥಾನಾವರ್ತಿಗೆ, 5ನೇ ಗುಣಸ್ಥಾನಾವರ್ತಿಗೆ ವಿಷಯೇಚ್ಛೆ ಆಗ್ತಿದೆ ಅಂತ. ಅದರ ನ್ಯಾಯ ರೂಪ. ಈ ನ್ಯಾಯ ರೂಪ ಅನ್ಯಾಯ ರೂಪ ಈ 4ನೇ 5ನೇ ಗುಣಸ್ಥಾನ ತರಹ ಇದೆ ಅಂದ ಮೇಲೆ ಮಿಥ್ಯಾತ್ವ ಅವಸ್ಥೆಯೊಳಗೆ ಇದು ಇದ್ದಾಗನ ಆಗೋದಿದೆ ರೀ. ಅನ್ಯಾಯದ ಮಾರ್ಗದಿಂದ ಹೋಗ್ತಾ ಹೋಗ್ತಾ ಅಭಕ್ಷದ ಭಕ್ಷಣೆ ಮಾಡ್ತಾ ಅಯೋಗ್ಯ ಆಚರಣೆ ಮಾಡ್ತಾ ಯಾವ ಜೀವನಿಗೆ ಸಮ್ಯಕ್ ದರ್ಶನ ಯೋಗ್ಯ ಅಂತರಂಗದ ನಿರ್ಮಲತೆ ಪ್ರಕಟ ಆಗುವುದು ಅಥವಾ ಬರೋದು ಸಾಧ್ಯ. ಅದಕ್ಕೆ ಎಲ್ಲ ಅಪೇಕ್ಷಾ ಕಥನಿದೆ ರೀ. ಮೊದಲ ಸಮ್ಯಕ್ ಚಾರಿತ್ರ. ಇದೇ ಆಧಾರದಿಂದ ಅದೆಷ್ಟೋ ಜೀವರುಗಳ ಲೋಕದೊಳಗ ಬಹಳಷ್ಟು ಪ್ರಚಾರ ಮಾಡಿದ್ರು. ಏನ? ಸಮ್ಯಕ್ ಚಾರಿತ್ರ ಅಂಗೀಕಾರ ಮಾಡಿ ತಾನಾಗೆ ಸಮ್ಯಕ್ ದರ್ಶನ ಆಗ್ತಿದೆ.
ಈ ಪ್ರಕಾರ ಅವರು ಕಥನ ಮಾಡಿದರು. ಈ ವಾಕ್ಯದ ಅವರು ಬೇರೆ ರೂಪದಿಂದ ಜನರಿಗೆ ಅರ್ಥ ಮಾಡಿಸಿದರು. ಆದರೆ ಅದರದ ನಿಜವಾದ ಅರ್ಥ, ಅದರ ನಿಜವಾದ ವಾಕ್ಯನೇ ಇದೆ, ಸಮ್ಯಕ್ ಚಾರಿತ್ರ. ನಿನಗೆ ಭೋಗದ ಕುರಿತು ಅಭಿಲಾಷೆ ಬಿಟ್ಟು ಹೋಗುದಿದ್ರ, ನಿನಗೆ ಕಷಾಯದೊಳಗೆ ಮಂದತೆ ಬರೆದಿದ್ರ, ನೀನು ಸಮ್ಯಕ್ ದರ್ಶನವನ್ನು ಹೇಗೆ ಮಾಡ್ಕೊಳ್ಳೋರು ಸಾಧ್ಯ ಇದೆ? ಅದಕ್ಕೆ ಮೊದಲ ಸಮ್ಯಕ್ ಚಾರಿತ್ರ ಅವಶ್ಯಕ. ಆದ್ರೆ ಮೋಕ್ಷ ಮಾರ್ಗ ಎಲ್ಲಿಂದ ಆರಂಭ ಆಗ್ತಿದೆ? ಸಮ್ಯಕ್ ದರ್ಶನದಿಂದ, ಅರ್ಥಾತ್ ಆತ್ಮನ ಅನುಭೂತಿ. ಮತ್ತೆ ಎಲ್ಲಿ ಆತ್ಮನ ಅನುಭೂತಿ ಇದೆ ಅಲ್ಲೇ ವೀತರಾಗದೆಯು ಶಾಸ್ತ್ರ ಗುರುವಿನ ಶ್ರದ್ಧೆ ಇದೆ. ಅನುಭೂತಿ ಇಲ್ಲದ ಶ್ರದ್ಧೆ ಇರೋದು ಸಾಧ್ಯ ಇಲ್ಲ. ಅದರ ಸಲುವಾಗಿ ಅನುಭೂತಿ 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 ಏನಿದೆ ಅದು ಪ್ರಥಮದಲ್ಲೇ ಮಾಡುವ ಕಾರ್ಯ ಇದೆ. ಆದ್ರೆ ಆ ಕಾರ್ಯದ ಸಲುವಾಗಿ ನೋಡ್ರಿ, ಅನ್ನ ಮಾಡಬೇಕಾದ್ರೆ ನೀರು ಸೋಸಿಟ್ಕೊಳ್ಬೇಕು, ಗ್ಯಾಸ್ ಇರ್ಬೇಕೇನೆ, ಇಂಧನ ಇರ್ಬೇಕು. ಅನ್ನ ಮಾಡುವ ಸಲುವಾಗಿ ಪಾತ್ರೆ ತಗೊಳ್ಬೇಕು ಮೊದಲು, ಆಮೇಲೆ ಅಕ್ಕಿ ಬೇಕು. ಯಾವ್ಯಾವ ಮೂಲ ಮತ್ತೆ ಯಾವ್ದು ಇಲ್ದಿದ್ರೆ ನಡೀತಿದೆ? ಇಂಧನ ಇಲ್ದಿದ್ರೆ ನಡೆಯೋದಿಲ್ಲ, ಪಾತ್ರೆ ಇಲ್ದಿದ್ರೆ ನಡೆಯೋದಿಲ್ಲ. ನನಗಂತೂ ಅನ್ನ ಮಾಡೋದಿದೆ, ಪಾತ್ರೆ ಏನ್ ಮಾಡೋದು? ನನಗಂತೂ ಅನ್ನ ಮಾಡೋದಿದೆ, ನೀರೇನು ಮಾಡೋದು? ನೀರು ಬೇಡ, ನನಗೆ ಅನ್ನ ಮಾಡೋದಿದೆ. ಹಾಗೆ ಆಗುದಿಲ್ರಿ. ಸರಿ, ಅದೇ ಪ್ರಕಾರ ಅನ್ನ ರೂಪದ ಸಮ್ಯಕ್ ದರ್ಶನ ಆಗ್ಬೇಕಾದ್ರೆ ಇವೆಲ್ಲ ಬೇಕಲ್ಲ ಸಮ್ಯಕ್.